ಪರಮ ಪವಿತ್ರವಾದ ಹರಿದಿನ ಏಕಾದಶಿ. ಪ್ರತಿನಿತ್ಯದಲ್ಲೂ ಭಾಗವತದ ಶ್ರವಣ ಅತ್ಯಂತ ವಿಹಿತವಾಗಿದೆ. ಇಂತಹ ಶ್ರೀಮದ್ ಭಾಗವತವನ್ನು ಈ ಒಂದು ಪುತ್ರದ ವೈಕುಂಠ ಏಕಾದಶಿ ದಿವಸದಲ್ಲಿ ಭಗವದ್ಭಕ್ತರ ಸಮ್ಮುಖದಲ್ಲಿ ನಡೆಸ್ತಾ ಇರತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿದೆ. ಇಂತಹ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ ಪ್ರವಚನವನ್ನು ಮಾಡಲಿಕ್ಕೆ ಉದ್ಯುಕ್ತನಾಗುತ್ತಾ ಇದ್ದೇನೆ. ಆದಿಯಲ್ಲಿ ಪೂಜ್ಯರಾದ ನಾಗರಾಜಾಚಾರ್ಯರಿಗೆ ನಮಸ್ಕಾರಗಳನ್ನು ಮಾಡ್ತಾ ಈ ಒಂದು ಶ್ರೀಮದ್ ಭಾಗವತದ ಪ್ರಾರಂಭವನ್ನು ಮಾಡೋಣ. ಭಾಗವತ 3 ಬಾರಿ ದಾಖಲಿಸಿದ್ದಾರೆ ಪುರಾಣಗಳಲ್ಲಿ. ಕೃಷ್ಣ ಪರಂಧಾಮಕ್ಕೆ ಹೋದ ನಂತರದಲ್ಲಿ ಕಲಿಯುಗ ಪ್ರಾರಂಭವಾದ ಮೇಲೆ 30 ವರ್ಷಗಳಲ್ಲಿ ಶುಕಾಚಾರ್ಯರು ಪರೀಕ್ಷಿತರಿಗೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನವಮಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದಾದ ನಂತರದ 200 ವರ್ಷಗಳ ನಂತರದಲ್ಲಿ ಗೋಕರ್ಣ ದುಂದುಮಾರನ ಉದ್ಧಾರಕ್ಕೋಸ್ಕರವಾಗಿ ಭಾಗವತವನ್ನ ಹೇಳಿದ್ದಾರೆ. ಅದಾದ ನಂತರದಲ್ಲಿ ಕಾರ್ತೀಕ ಶುದ್ಧ ನವಮಿಯಿಂದ ಜ್ಞಾನಭಕ್ತಿ ವೈರಾಗ್ಯಾದಿಗಳ ಉದ್ಧಾರಕ್ಕೋಸ್ಕರವಾಗಿ ನಾರದರ ಪ್ರಾರ್ಥನೆಯಂತೆ ಸನಕಾದಿಗಳು ಇದನ್ನ ಪ್ರಾರಂಭ ಮಾಡಿದ್ದಾರೆ ಎಂಬುದನ್ನು ನಾವು ಕೇಳ್ತಾ ಇದ್ದೇವೆ. ಶ್ರೀಮದ್ ಭಾಗವತವನ್ನ ಎಲ್ಲ ಪುರಾಣಗಳು ಹೊಗಳ್ತಾ ಇದೆ. ಎಲ್ಲ ಪುರಾಣಗಳು ಶ್ರೀಮದ್ ಭಾಗವತವನ್ನ ಕೇಳಬೇಕು ಎಂಬುದಾಗಿ ನಮಗೆ ಹೇಳ್ತಾ ಇದೆ. ಶ್ರೀಮದ್ ಭಾಗವತದ ಮುಖ್ಯ ಉದ್ದೇಶ ಏನು ಎನ್ನುವುದನ್ನ ಭಾಗವತವೇ ಹೇಳುತ್ತೆ. ಭಾಗವತದ ವಿಷಯ ಪ್ರಯೋಜನ ಸಂಬಂಧಾಧಿಕಾರಿಗಳನ್ನ ಹೇಳುವ ಸಂದರ್ಭದಲ್ಲಿ ಪ್ರೋಜ್ಜಿತ ಕೈತವಃ ಪರಮೋ ಧರ್ಮ ಅತ್ರ ವಿಷಯ ಅಂತ, ಯಾವುದೇ ವಿಧವಾಗಿರತಕ್ಕಂತಹ ಕಾಪಟ್ಯ ಇಲ್ಲದಂತೆ ಇರುವ ಧರ್ಮ ಇಲ್ಲಿ ವಿಷಯ ಅಂತ ಹೇಳಿದ್ದಾರೆ. ಧರ್ಮ ಅಂದರೆ ಏನು ಅಂದರೆ ವ್ಯಾಖ್ಯಾನಕಾರರು ಬರೀತಾರೆ, ಧಾರಯತಿ ಇತಿ ಧರಃ ಸಹ ಮೀಯತೆ ಜ್ಞಾಯತೆ ಅನೇನೈತಿ ಧರ್ಮ ಅಂತ. ಯಾವುದನ್ನ ಕೇಳುವುದರಿಂದ ಭಗವಂತನ ಜ್ಞಾನ ನಮಗಾಗತ್ತೋ ಅದು ಧರ್ಮ. ಯಾವ ಕೆಲಸಗಳನ್ನ ಮಾಡುವಾಗ ಭಗವಂತನ ಜ್ಞಾನ ಪುರಸ್ಸರವಾಗಿ ನಾಹಂಕರ್ತ ಹರಿಕರ್ತ ಎನ್ನುವ ಜ್ಞಾನ ಪುರಸ್ಸರವಾಗಿ ಯಾವ ಕರ್ಮವನ್ನು ಮಾಡುತ್ತೇವೆ ಅದು ಧರ್ಮ. ಆದ್ದರಿಂದ ಆ ಧರ್ಮಾಚರಣೆಯಲ್ಲೂ ಕೂಡ ಪರಮಧರ್ಮವಂತೆ. ಯಾವುದು ಪರಮಧರ್ಮ ಅಂದರೆ ವ್ಯಾಖ್ಯಾನಕಾರರಂತಾರೆ ಪರಹ ಸಂಸಾರ ಮೀಯತೆ ಮೀಂಗ್ ಹಿಂಸಾಯಾಮ್ ಅಂತ. ಯಾವ ಭಾಗವತವನ್ನ ಕೇಳುವುದರಿಂದ ಸಂಸಾರದಲ್ಲಿ ಇರುವ ದುರಭಿಮಾನ ನಾಶವಾಗಿ ಭಗವಂತನ ಕಡೆಗೆ ನಮಗೆ ಮನಸ್ಸು ಹೋಗುತ್ತೋ ಅದು ಪರಮಧರ್ಮ. ಇನ್ನೊಂದು ಅದ ಅರ್ಥವನ್ನು ಹೇಳ್ತಾರೆ, ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಸಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಮಾಡುವ ಸಕಲ ಕೆಲಸಗಳು ಪರಮಾತ್ಮನೇ ನಿಂತು ಮಾಡಿಸ್ತಾ ಇದ್ದಾನೆ ಎನ್ನುವ ಚಿಂತನೆ ಬರುವುದು ಬಹಳ ಕಷ್ಟ. ಬಹಳ ಶ್ರೇಷ್ಠವಾದ ಧರ್ಮಗಳನ್ನು ಆಚರಣೆ ಮಾಡ್ತಾ ಇರ್ತೇವೆ. ಮಾಡುವಾಗ ನಾನು ಮಾಡಿದೆ ಎನ್ನುವ ಅಹಂಕಾರ ಬಂದು ಮಾಡಿದ ಪುಣ್ಯವೆಲ್ಲ ಅದು ಸೋರಿ ಹೋಗಿಬಿಡುತ್ತೆ. ಅದಾಗಬಾರದು ಅಂತಂದರೆ ಯತ್ಕರೋಷಿ ಯಜ್ಜುಹೋಸಿ ಯದ್ದದಾಸಿ ತಪಸ್ಸಿಸಿ ತತ್ಪುರುಷ ಮದರ್ಪಣಂ, ಭಗವಂತನಿಗೆ ಅರ್ಪಣೆ ಮಾಡಬೇಕಾದದ್ದು ಒಂದು. ಇದು ಕೊನೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ, ನಾನು ಸ್ವತಂತ್ರನಲ್ಲ ಎನ್ನುವ ಜ್ಞಾನ ಪುರಸ್ಸರವಾಗಿ ಮಾಡಿದಾಗ ಅನಂತ ಫಲವನ್ನ ಅದು ಕೊಡುತ್ತೆ. ಅದು ಬರಬೇಕು, ಪರಮಾತ್ಮನ ಅನುಸಂಧಾನ ನಮಗೆ ಕಾರ್ಯದಲ್ಲಿ ಬರಬೇಕು ಕರ್ಮಗಳನ್ನು ಮಾಡುವಾಗ. ಅಂದರೆ ಅದನ್ನು ಭಗವಂತನ ಮಹಿಮಾಶ್ರವಣವನ್ನು ಮಾಡಿ ಪರಮಾತ್ಮನಲ್ಲಿ ಅಭಿಮಾನ ಬಂದರೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ. ಯಾವುದೇ ಒಂದು ಅಡಿಗೆಯನ್ನು ಮಾಡುವಾಗ, ಬಟ್ಟೆಯನ್ನು ತೆಗೆದುಕೊಳ್ಳುವಾಗ, ಬಂಗಾರ ಬೆಳ್ಳಿಯನ್ನು ತೆಗೆದುಕೊಳ್ಳುವಾಗ ನಮ್ಮ ಮಕ್ಕಳ ಬಗ್ಗೆ ನಮ್ಗೆ ಅಭಿಮಾನ ಇರುತ್ತಾದ್ದರಿಂದ ತುಂಬಾ ಚೆನ್ನಾಗಿರೋದನ್ನು ಆರಿಸಿ ನಾವು ಅದನ್ನು ತಗೊಳ್ತೇವೆ. ಹೇಗೋ ಹಾಗೆ ಭಗವಂತನ ಬಗ್ಗೆ ಅಭಿಮಾನ ಇಲ್ಲದೆ ಬರೀ ಕೃಷ್ಣಾರ್ಪಣ ಅಂತ ಬಾಯಲ್ಲಿ ಮಾತ್ರ ಹೇಳಿದ್ರೆ ಪ್ರಯೋಜನವಿಲ್ಲ. ಆ ಮಾಡುವ ಕೆಲಸಗಳಲ್ಲಿ ಭಗವಂತನ ಒಂದು ವಿಸ್ಮರಣೆ ಬರದಂತೆ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಎನ್ನುವ ಚಿಂತನೆ ಬರುವುದಕ್ಕೋಸ್ಕರವಾಗಿಯೇ ಭಾಗವತ ಇದು ನಮಗಾಗಿ ಹೊರಟಿದೆ. ಅದಕ್ಕೆ ಪುರಾಣಗಳು ಕರೆಯುತ್ತೆ ನಮ್ಮನ್ನ ಅಸಾರೇ ಸಂಸಾರೇ ಅಸಾರೇ ಸಂಸಾರೇ ವಿಷಯ ವಿಷಸಂಘ ಕುಲಧಿಯ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾ ತುಲಸುಧಾಂ ಕಿಮರ್ಥಂ ವ್ಯರ್ಥಂ ಭೋ ಭಜತ ಕುಪಥೇ ಕುತ್ಸಿತ ಕಥೆ
ಪರೀಕ್ಷಿತ್ ಸಾಕ್ಷಿ ಯಶ್ರವಣ ಮುಕ್ತ್ಯುಕ್ತಿ ಕಥನೆ. ಸಂಸಾರ ಅಸಾರವಾದದ್ದು, ಯಾರಿಗೂ ಅದು ಹಂಗೆ ಹೇಳಿದ್ರೆ ನಂಬಿಕೆ ಬರಲ್ಲ, ಒಪ್ಪೋದು ಇಲ್ಲ. ನಮಗೆ ಸಾರವಾಗಿದೆ ಆಚಾರ, ಅಸಾರವಾಗೇನಿಲ್ಲ. ರೋಗ ಬಂದಿಲ್ಲ, ರುಜಿನ ಬಂದಿಲ್ಲ, ಕೈಕಾಲು ಗಟ್ಟಿಯಾಗಿದೆ, ಮಕ್ಕಳು ಯೋಗ್ಯರಾಗಿದ್ದಾರೆ, ಹಳೆಯ ಯೋಗ್ಯನಾಗಿದ್ದಾನೆ, ಬೇಕಾದಷ್ಟು ದುಡ್ಡು ಇದೆ ಅಂತ. ಆದರೆ ಇದನ್ನ ಅಜ್ಞಾನಿಗಳು ಹೇಳ್ತಾರೆ ಹೊರತು ಜ್ಞಾನಿಗಳು ಒಪ್ಪಲ್ಲ. ಗೋಪಾಲದಾಸ ಒಂದು ಮಾತಂತಾರೆ, ಆರೋಗ್ಯವೇ ರೋಗ, ರೋಗವೇ ಆರೋಗ್ಯ ಅಂತ. ಭಗವಂತನ ವಿಸ್ಮರಣೆಯನ್ನು ತಂದು ಕೊಡ್ತಕ್ಕಂತಹ ಆರೋಗ್ಯ ಅದು ರೋಗ, ಭಗವಂತನ ಸ್ಮರಣೆಯನ್ನು ತಂದು ಕೊಡ್ತಕ್ಕಂತಹ ರೋಗ ಅದೇ ಆರೋಗ್ಯ. ಹಾಗೆಯೇ ಭಗವಂತನ ವಿಸ್ಮರಣೆ ಬಂದ ಸಂಸಾರ ಅದು ಸಾರ ಅಲ್ಲ, ಅಸಾರ. ಜಗನ್ನಾಥದಾಸರು ಹೇಳ್ತಾರೆ, ಜಲ್ಲಡಿಯ ನೆಳಲಂತೆ ತೋರ್ಪುದು ಎಲ್ಲ ಕಾಲದಿ ಭವದ ಸೌಖ್ಯವು, ಒಲ್ಲೆನೆಂದರೆ ಬಿಡದು ಸಾಲವ ಮಾಡಿ ಸಕ್ಕರೆ ಮೆದ್ದ ತರಣಂತೆ ಅಂತ. ಜಲ್ಲಡಿಯ ಕೆಳಗೆ ನಿಂತವನಿಗೆ ನೆರಳು ಎಷ್ಟು ಅಲ್ಪವೋ ಅಷ್ಟೇ ಸುಖ, ಪರ್ವತಕ್ಕೆ ಸಮ ದುಃಖ, ಬಿಂದು ಮಾತ್ರ ಸುಖ ಈ ಸಂಸಾರದಲ್ಲಿ. ಹೀಗಿರುವ ಸಂಸಾರದಲ್ಲಿ ವಿಷಯಗಳೆನ್ನುವ ವಿಷದ ಸುಳಿಯಲ್ಲಿ ಸಿಲುಕು ನಾವು ಬಹಳ ದುಸ್ತರವಾದ ದುಃಖಕ್ಕೊಳಗಾಗಿದ್ದೇವೆ. ಒಂದು ಕ್ಷಣ ಕೇಳಿ ಭಾಗವತವನ್ನ ಅನ್ನತ್ತೆ, ಕ್ಷಣಾರ್ಧಂ ಕ್ಷೇಮಾರ್ಥಂ. ಪರಮಾತ್ಮನ ವೈಕುಂಠ ಲೋಕಕ್ಕೋಸ್ಕರವಾಗಿ, ತಿರುಗಿ ಬರದೇ ಇರುವ ವೈಕುಂಠ ಲೋಕಕ್ಕೋಸ್ಕರವಾಗಿ ಒಂದು ಕ್ಷಣವಾದರೂ ಭಾಗವತವನ್ನು ಕೇಳ್ರಿ. ಏನಿದರ ವೈಶಿಷ್ಟ್ಯ ಅಂದ್ರೆ ಶುಕಗಾಥ ಅತುಲ ಸುಧಾಂ. ಸ್ವರ್ಗಲೋಕದಲ್ಲಿರುವ ಅಮೃತಕ್ಕಿಂತಲೂ ಮಿಗಿಲಾದದ್ದಿದು. ಅಮೃತ ತೆಗೆದುಕೊಂಡ್ರೆ ಮೋಕ್ಷ ಸಿಗೋದಿಲ್ಲ. ಶ್ರೀಮದ್ ಭಾಗವತವನ್ನು ಕೇಳಿದ್ರೆ ಮೋಕ್ಷ ಸಿಗತ್ತೆ. ಅಮೃತಕ್ಕೆ ಫಲಸ್ತುತಿಯಲ್ಲಿ ಎಲ್ಲೂ ಮೋಕ್ಷ ಸಿಗತ್ತೆ ಅಂತ ಹೇಳಿಲ್ಲ. ಆದರೆ ಭಾಗವತ ಶ್ರವಣ ಮಾಡಿದರೆ ದೇವತೆಗಳು ಕೂಡ ಸುರಾಕುಂಭಂ ಗೃಹೀತ್ವೈವ ದೇವಾಸ್ತತ್ರ ಸಮಾಗತಾಃ. ದೇವತೆಗಳು ಬಂದರಂತೆ, ನೀವು ಈ ಅಮೃತವನ್ನ ಇಟ್ಕೊಳ್ರಿ, ನಮಗೆ ಭಾಗವತವನ್ನು ಕೊಡ್ರಿ ಅಂತ. ಆಗ ದೇವತೆಗಳಿಗೆ ಹೇಳಿದ್ರಂತೆ, ಇಲ್ಲ, ಭಾಗವತದ ಯೋಗ್ಯತೆ ಬೇರೆ, ನಿಮ್ಮ ಅಮೃತದ ಯೋಗ್ಯತೆ ಬೇರೆ. ನಮ್ಮ ಭಾಗವತದ ಶ್ರವಣ ಮಾಡಿದರೆ ಕಾಮಕ್ರೋಧಾದಿಗಳ ವಿಕಾರ ಪರಿಹಾರವಾಗತ್ತೆ, ಅಹಂಕಾರ ಮಮಕಾರಗಳು ಪರಿಹಾರವಾಗತ್ತೆ, ನಾನು ನನ್ನ ನಂಬತಕ್ಕಂತಹ ಮೂರ್ಖತನ ಪರಿಹಾರವಾಗತ್ತಾದ್ರಿಂದ ನೀವು ಭಾಗವತವನ್ನು ಕೇಳ್ರಿ ಅಂತ ಹೇಳ್ತಾರೆ. ಇದನ್ನು ಕೊಡ್ಲಿಲ್ಲ ಅಂತ ಎಂಬುದನ್ನು ನಾವು ಕೇಳ್ತೇವೆ. ಹೌದು, ಭಾಗವತ ಇದು ಶ್ರೇಷ್ಠ, ಇದನ್ನು ಕುಡಿಬೇಕು ಅಂತ ಹೇಳ್ತೀರಿ. ಯಾರು ಇದನ್ನ ಸೇವನೆ ಮಾಡಿ ಉದ್ಧಾರವಾಗಿದ್ದಾರಾ ಅಂದ್ರೆ ಪರೀಕ್ಷಿತ್ ಸಾಕ್ಷಿ ಯಶ್ರವಣ ಮುಕ್ತ್ಯುಕ್ತಿ ಕಥನೆ. ಪರೀಕ್ಷಿತ್ ರಾಜರು ಈ ಶ್ರೀಮದ್ ಭಾಗವತವನ್ನ ಕೇಳಿ ಮೋಕ್ಷ ಭಾಗಿಗಳಾಗಿದ್ದಾರೆ. ಆದ್ದರಿಂದ ಇಂತಹ ಶ್ರೀಮದ್ ಭಾಗವತವನ್ನ ಕೇಳದೇ ಇದ್ದರೆ ಕರವತ್ ಜನನಿ ಜನಿ ದುಃಖ ಬಾಜ, ತಾಯಿಗೆ ಕೇವಲ ಪ್ರಸವ ವೇದನೆಯನ್ನು ಕೊಟ್ಟ ಅವನೊಬ್ಬ ಕತ್ತೆ ಮೂರ್ಖ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ಜಗನ್ನಾಥದಾಸರು ಅಂತಾರೆ ಶ್ರೀಮದ್ ಭಾಗವತದ ಬಗ್ಗೆ, ರೋಗಿಯ ಔಷಧ ಪಥ್ಯದಿಂದ, ರೋಗಿಯ ಔಷಧ ಪಥ್ಯದಿಂದ ನಿರೋಗಿ ಎನಿಸುವ ತೆರದಿ, ಶ್ರೀಮದ್ ಭಾಗವತ ಸುಶ್ರವಣಗೈದು ಭವಾಖ್ಯ ರೋಗವನ್ನು ನೀಗಿ. ಇಲ್ಲಿ ರೋಗ ಯಾವುದು? ನಮಗೆ ಸಂಸಾರವೆನ್ನುವ ರೋಗ. ಈ ಸಂಸಾರವೆನ್ನುವ ರೋಗಕ್ಕೆ ಒಂದು ಪಥ್ಯ ಮತ್ತೊಂದು ಔಷಧಿ. ಹೇಗೆ ವೈದ್ಯ ಒಂದು ಪದ್ಧತಿಯನ್ನು ಮಾಡುತ್ತಾನೆ, ಒಂದಿಷ್ಟು ಪಥ್ಯವನ್ನು ಹೇಳಿ ಒಂದಿಷ್ಟು ರೋಗಕ್ಕೆ ಔಷಧವನ್ನು ಕೊಡುತ್ತಾನೆ, ಹಾಗೆ ಶ್ರೀಮದ್ ಭಾಗವತ ಪಥ್ಯ ಮತ್ತು ಔಷಧಿಗಳನ್ನು ತೆಗೆದುಕೊಂಡ ರೋಗಿ ತನ್ನ ರೋಗವನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುತ್ತಾನೆ, ಹಾಗೆ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡುವುದರಿಂದ ನಾವು ಸಂಸಾರವೆನ್ನುವ ರೋಗವನ್ನು ಪರಿಹಾರ ಮಾಡಿಕೊಳ್ಳಬಹುದು. ಆದ್ದರಿಂದ ಇಂತಹ ಶ್ರೀಮದ್ ಭಾಗವತವನ್ನು ಇವತ್ತು ನಮ್ಮ ರಾಯಚೂರಿನ ಜೋಡು ವೀರಾಂಜನೇಯ ದೇವಸ್ಥಾನದವರು ಸಮಿತಿಯವರು ಬಹಳ ಶ್ರಮ, ಆಚಾರನ ಕರೆದು ಪ್ರವಚನ ಹೇಳಿಸೋದು ಅಂದ್ರೆ. ಒಬ್ಬರ ಆಚಾರ ಬರ್ತೀವಿ ಅಂತ ಹೇಳಿರ್ತಾರೆ, ಮತ್ತೊಬ್ಬರ ಆಚಾರ ಬರೋದಿಲ್ಲ, ಇನ್ನೊಬ್ಬರ ಆಚಾರ ಸಿಗ್ತಾರೆ, ಮತ್ತೊಬ್ಬರ ಆಚಾರ ಸಿಗಲ್ಲ. ಆದ್ರೆ ಒಂದು ಸ್ವಾರಸ್ಯ ಅಂದ್ರೆ ಏಕಾದಶಿ ದಿವಸ ಪ್ರವಚನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಊಟದ ಗಲಾಟೆ ಇರೋದಿಲ್ಲ ನೋಡ್ರಿ, ಈ ಬಗಲ ಗಲಾಟೆ ಇರೋದಿಲ್ಲ. ಅಲ್ಲಿ ಗಲಾಟೆ ಇದ್ದುಬಿಡ್ತು, ಹಿಂಗಿನ ವಾಸನೆ ಮೆಣಸಿನಕಾಯಿ ವಾಸನೆ ಬರೋದಿರೋದಿಲ್ಲ, ನಿಶ್ಚಿಂತೆ. ಆದ್ರಿಂದ ಶ್ರೀಮದ್ ಭಾಗವತವನ್ನ ಅನೇಕ ವರ್ಷಗಳಿಂದ ಈ ವೇದಿಕೆಯಲ್ಲಿ ಅನೇಕ ಜನ ಉದ್ದಾಮ ಪಂಡಿತರಿಂದ ಸ್ವಾಮಿಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಹಳ ಶ್ರೇಷ್ಠವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದವನ್ನ
ಸಾಧ್ಯವಾದಷ್ಟು ಟೈಮ್ ಕೊಟ್ಟಿರೋದು 9 ತನಕ. ಆದ್ದರಿಂದ 9ರ ತನಕ ಎಷ್ಟು ಸಾಧ್ಯವೋ ಅಷ್ಟನ್ನು ಸಂಗ್ರಹ ಮಾಡಿ ಕೇಳುವ ಪ್ರಯತ್ನವನ್ನು ಮಾಡೋಣ. ಭಾಗವತದಲ್ಲಿ ವಿಷಯದ ಬಗ್ಗೆ ಹೇಳಿದ್ದಾಯಿತು. ಪ್ರೋಜ್ಜಿತ ಕೈತವಃ ಪರಮೋ ಧರ್ಮ ಅತ್ರ ವಿಷಯ. ಭಾಗವತ ಧರ್ಮವನ್ನು ಆಚರಣೆ ಮಾಡಿದರೆ ಧಾವನ್ ಉನ್ಮೀಲ್ಯವಾನೇತ್ರೇ ನಸ್ಕಲೇತ್ ನಪತೇದವ. ಕಣ್ಣು ಮುಚ್ಚಿ ಸಮತಟ್ಟಾದ ಜಾಗದಲ್ಲಿ ಓಡಿದರೂ ಹೇಗೆ ನಾವು ಕೆಳಗೆ ಬೀಳೋದಿಲ್ಲ, ಭಾಗವತ ಧರ್ಮದ ಆಚರಣೆಯಿಂದ ನಾವು ಎಲ್ಲೂ ಅಧಪತನವಾಗೋದಿಲ್ಲ, ಧರ್ಮದಿಂದಲೂ ಪತನವಾಗೋದಿಲ್ಲ, ದುಃಖಭಾಗಿಗಳು ಆಗೋದಿಲ್ಲ. ಇಂಥದ್ದು ಶ್ರೀಮದ್ ಭಾಗವತದ ಧರ್ಮಗಳು. ಅದನ್ನು ಶ್ರೀಮದ್ ಭಾಗವತ ನಮಗೆ ನಿರೂಪಣೆ ಮಾಡಿಕೊಡ್ತಾ ಇದೆ. ಇಂತಹ ಶ್ರೀಮದ್ ಭಾಗವತ ಇದು ವಿಷಯವಾದರೆ ಇದಕ್ಕೆ ಅಧಿಕಾರಿಗಳು ಯಾರು ಅಂತಂದರೆ ಶ್ರೇಷ್ಠರಾಗಿರತಕ್ಕಂತಹ ಮಾತ್ಸರ್ಯರಹಿತರಾದ ಸಜ್ಜನರೇ ಇದಕ್ಕೆ ಅಧಿಕಾರಿಗಳು. ಆಚಾರ ನಾವು ಹೋಗ್ತೀವಿ, ಹಾಗಾದ್ರೆ ನಮಗೂ ಬೇಕಾದಷ್ಟು ಮಾತ್ಸರ್ಯ ಇದೆ. ಕಂಡವರ ಮೇಲೆ, ಪಕ್ಕದ ಮನೆಯವರ ಮೇಲೆ, ಮೇಲ್ಗಡೆ ಮನೆಯವರ ಮೇಲೆ, ಹಿಂದ್ಗಡೆ ಮನೆಯವರ ಮೇಲೆ, ನಮ್ಮ ಬಂಧುಗಳ ಮೇಲೆ ಮಾತ್ಸರ್ಯ ಇದೆ, ಇರಲಿ. ಆದರೆ ಭಾಗವತವನ್ನು ಕೇಳೋದರಿಂದ ಮಾತ್ಸರ್ಯ ರಹಿತರಾಗುತ್ತೇವೆ. ಭಗವಂತ ಅದನ್ನು ತಂದು ಕೊಡ್ತಾನೆ. ಇದಕ್ಕೆ ಪ್ರಯೋಜನ ಶಿವದಂ ತಾಪತ್ರಯೋನ್ಮೂಲನಂ. ಇದನ್ನು ಕೇಳೋದರಿಂದ ನಮಗೆ ಮೋಕ್ಷವಾಗತ್ತೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವಾದ 3 ವಿಧವಾದ ತಾಪತ್ರಯಗಳ ಪರಿಹಾರ ಎಂಬತಕ್ಕಂಥದ್ದಾಗತ್ತೆ. ಇದು ಯಾರೋ ಬರೆದದ್ದಲ್ಲ. ಮಹಾಮುನಿ ಕೃತೆ. ಮಹಾಮುನಿ ಶುಕಃ ತತ್ಕೃತೆ, ಮಹಾಮುನಿ ನಾರದ ತತ್ಕೃತೆ, ಮಹಾಮುನಿ ಬ್ರಹ್ಮ ತತ್ಕೃತೆ. ಎಲ್ಲ ಉತ್ತಮರಾದ ಅಧಿಕಾರಿಗಳಿಗೋಸ್ಕರವಾಗಿ ಭಗವಂತ ತಾನು ಶ್ರೀಮದ್ ಭಾಗವತವನ್ನು ಬರೆದಿದ್ದಾನೆ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೈಹಿ ಅಂತಾರೆ. ಸಾಕ್ಷಾತ್ ಭಗವಂತ ಬರೆದಿದ್ದಾನೆ, ಉತ್ತಮ ಅಧಿಕಾರಿಗಳಿಗಾಗಿ ಬರೆದಿದ್ದಾನೆ. ಇದನ್ನು ಬಿಟ್ಟು ಬೇರೊಂದು ಯಾಕೆ ನಿಮಗೆ ಬರುತ್ತೆ, ಬೇಕಾಗತ್ತೆ ಯಾಕೆ? ಏನಾಗತ್ತೆ ಇದನ್ನು ಕೇಳುವುದರಿಂದ ಅಂದ್ರೆ ಸದ್ಯೋ ಹೃದಯ ಅವರುದ್ಧತೆತ್ರ ಕೃತಿವಿಹಿ. ಯಾರಿಗೆ ಸಾಧನ ಸಂಪೂರ್ತಿ ಆಗಿದೆ ಅಂಥವರ ಹೃದಯದಲ್ಲಿ ಭಗವಂತ ಪ್ರತ್ಯಕ್ಷನಾಗುತ್ತಾನೆ ಎನ್ನುವುದನ್ನು ನಿರೂಪಣೆ ಮಾಡಿದ್ದಾರೆ. ಎಲ್ಲ ಪುರಾಣಗಳಂತೆ ಭಾಗವತವನ್ನು ನೈಮಿಷಾರಣ್ಯದಲ್ಲಿ ಸೂತರು ಶೌನಕಾದಿಗಳಿಗೆ ಹೇಳಿದ್ದಾರೆ. ಶೌನಕಾದಿಗಳು 6 ಪ್ರಶ್ನೆಯನ್ನು ಮಾಡಿದ್ದಾರೆ. ಭಾಗವತದ ಪ್ರಾರಂಭ 6 ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ಶೌನಕರೇ ಹೇಳ್ತಾರೆ. ಕಲಿಯುಗದ ಜನರಿಗೆ ಶ್ರೇಯಸ್ಸಾಧನ ಯಾವುದು ಅಂತ ಗೊತ್ತಿಲ್ಲ. ಅಯ್ಯಪ್ಪನ ಬಳಿಗೆ ಹೋಗಬೇಕಾ, ಸಾಯಿಬಾಬಾ ಬಳಿಗೆ ಹೋಗಬೇಕಾ, ಇನ್ನೊಂದು ಕಡೆಗೆ ಹೋಗಬೇಕಾ, ಮತ್ತೊಂದು ಕಡೆಗೆ ಹೋಗಬೇಕಾ ಅಂತ ಶ್ರೇಯಸ್ಸಾಧನದ ಬಗ್ಗೆ ಇವರಿಗೆ ಬಹಳಷ್ಟು ಜಿಜ್ಞಾಸೆ ಇದೆ. ಹಾಗಾಗಿ ಪುಂಸಾಂ ಏಕಾಂತದ ಶ್ರೇಯ ತನ್ನ ಶಂಸಿತು ಮರ್ಹತಿ. ಯಾವುದನ್ನು ಮಾಡುವುದರಿಂದ ನಮಗೆ ಮೋಕ್ಷ ಭಾಗಿಗಳಾಗುತ್ತೇವೆ ಅದನ್ನು ಹೇಳಬೇಕು. ಇದೇ ಬೇಕಾದಷ್ಟು ಗ್ರಂಥಗಳಿದೆ, ಕೇಳ್ರಿ, ಹಿಂದೆಲ್ಲ ಹೇಳಿದ್ದೀವಲ್ಲ ಅಂತ ಅನ್ಬೋದು ಸೂತಾಚಾರ್ಯರೇ ತಾವು. ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಕಲಿಯುಗದ ಜನರಿಗಾಗಿ. ಯಾವುದನ್ನ ಕೇಳಿದರೆ ಎಲ್ಲವೂ ಕೇಳಿದಂತಾಗತ್ತೋ, ಕೇಳುವುದು ಉಳಿಯುವುದಿಲ್ಲವೋ ಅದು ಬೇಕು ನಮಗೆ. ಯಾಕಷ್ಟು ಅವಸರ? ನಿಧಾನಕ್ಕೆ ಕೇಳ್ರಿ ಎಲ್ಲವನ್ನ. ಅಂದ್ರೆ ಪ್ರಾಯೇಣ ಅಲ್ಪಾಯುಷೋ ಸಭ್ಯಾಹ ಮರ್ತ್ಯಾಹ ಕಲಾವಸ್ಮಿನ್ಯುಗೇ ಜನ. ಕಲಿಯುಗದ ಜನರಿಗೆ ಕೇವಲ 50 ವರ್ಷ ಆಯುಷ್ಯ. ನಿದ್ರೆಯಾ ಕ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚ ಅರ್ಥೇಹಯ ರಾಜನ್ ಕುಟುಂಬ ಭರಣೇನವ ಅಂತ ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾರೆ. ಆದ್ದರಿಂದ ಅಲ್ಪ ಆಯುಷ್ಯಗಳು, ಅದರಲ್ಲೂ ಕೂಡ ಬಹಳ ಸಾಮರ್ಥ್ಯ ಇದ್ದವರ ಅಂದ್ರೆ ಮಂದಾಹ ಸುಮಂದಮತಯ, ಹೆಚ್ಚು ಕರ್ಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. 10 ಗಾಯತ್ರಿ ಮಾಡೋದ್ರಲ್ಲಿ ಸಾಕಾಗಿಬಿಡುತ್ತೆ, ತುಂಬಾ ಸುಸ್ತಾಗಿ ಬಿಡುತ್ತೆ. 1000 ಸಹಸ್ರ ಪರಮಾಂ ದೇವೀಂ ಆಗೋದಿಲ್ಲ. ಜೊತೆಗೆ ಮಂದಾಹ ಸುಮಂದಮತಯ, ಅತ್ಯಲ್ಪ ಪ್ರಜ್ಞರು, ಹೆಚ್ಚು ಪ್ರಮೇಯ ಭಾಗಗಳನ್ನು ಹೇಳ್ತಾ ಹೋದ್ರೆ ಆಚಾರ ತುಂಬಾ ತಿಳಿದಿದ್ದಾರೆ, ನಮ್ಗೇನು ಅರ್ಥ ಆಗಿಲ್ಲ ಅಂದ್ಬಿಡ್ತಾರೆ. ನೋಡ್ರಿ, 12 ವರ್ಷ ಸುಧಾ ವಿದ್ಯಾಪೀಠದಲ್ಲಿ ಓದಿ ಬಂದರೂ ಕೂಡ ಮಾರ್ಕ್ ಹಾಕೋದು ಯಾರಪ್ಪ ಅಂದ್ರೆ ವೆಂಕಟೇಶ್ ಸ್ತೋತ್ರ ಸರಿಯಾಗಿ ಹೇಳಲಿಕ್ಕೆ ಬರ್ದಿದ್ದವ್ರು ಮಾರ್ಕ್ ಹಾಕ್ತಾರೆ. ಇದು ಸೌಭಾಗ್ಯ ಅಂದ್ರೆ. ಇಲ್ಲಿ ಆಚಾರ ಡಿಗ್ರೇಡ್ ಅಂದ್ಬಿಡ್ತಾರೆ, ಮುಗಿತು ಡಿಗ್ರೇಡೋ ಸಿಗ್ರೇಡೋ ಅಂತ ಹಾಕಿಬಿಡ್ತಾರೆ. ಆದ್ದರಿಂದ ಅಲ್ಪ ಪ್ರಜ್ಞರು, ಮಂದಭಾಗ್ಯರು, ಹೆಚ್ಚು ಪುಣ್ಯವಂತರಲ್ಲ. ಜೊತೆಗೆ ಉಪದ್ರುತಾಹ, ನಾನಾ ರೋಗಗಳು. ಏನ್ರಿ ಏಕಾದಶಿ ಇಟ್ಕೊಂಡ್ಬಿಟ್ರೆ ಹೆಂಗ್ರಿ? ಆಚಾರ ಎದುರಿಗೆ ನೀರು ಕುಡಿಯೋ ಹಂಗಿಲ್ಲ. ಕೆಲವು ಪ್ರವಚನದಾಗಂತೂ ನೋಡ್ತಿರ್ತೀನಿ, ಆಚಾರ 3 ತಾಸು ಪ್ರವಚನ ಹೇಳ್ತಾರೆ, ಆರಾಮ್ ನೆರವೇಳೆ ಹೇಳ್ತಾರ್ರಿ, ಕೂತವ್ರು ನೀರು ಕುಡಿತಾ ಇರ್ತಾರೆ, ಯಾಕೋ ಗೊತ್ತಿಲ್ಲ.
ಬಾಟ್ಲಿ ತಂದ್ಕೊಂಡ್ಬಿಟ್ಟಿರ್ತಾರೆ, ನೀರು ಕುಡಿತಾ ಇರ್ತಾರೆ, ಹೆಚ್ಚೊತ್ತು ಕುಡ್ಲಿಕ್ಕಾಗಲ್ಲ, ಕೇಳ್ಕೊಂಡು ಕುಡ್ತಾರೆ. ಆ ಆಚಾರ್ಯ ಎಷ್ಟೆಷ್ಟು ಕೊಟ್ಟಿರಿದ್ದು ಹಾಕಿರ್ತಾರೆ ಅದರಲ್ಲಿ. ಆದರೂ ಕೇಳಿ ನಾಳೆ ಮಂಗಳದ ಜೊತೆಗೆ ಊಟನೂ ಇರುತ್ತಲ್ವಾ, ಮಂಗಳ ಪ್ರಸಾದ ಎರಡೂ ಆಗತ್ತೆ ಅಂತ ಬರೋರು ಇದ್ದಾರೆ. ಆದ್ರಿಂದ ಉಪದ್ರುತಾಹ, ಕೇಳಬೇಕಾದದ್ದು ತುಂಬಾ ಇದೆ. ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತ ಸಾಧೋತ್ರ ಯತ್ಸಾರಂ ಸಮುದ್ರತ್ಯ ಮನೀಷಯ. ನಿಮ್ಮನ್ನು ಕೇಳ್ತೀವಿ, ಯಾವುದು ಸಾರ ಭಾಗ ಅದನ್ನು ದಯಮಾಡಿ ನಮಗೆ ತಿಳಿಸಿಕೊಡ್ರಿ ಎಂಬುದಾಗಿ ಕೇಳಿದಾಗ ಮತ್ತೆ 6 ಪ್ರಶ್ನೆಗಳನ್ನು ಮಾಡ್ತಾರೆ. ಮುಖ್ಯ ಶ್ರೇಯಸ್ಸಾಧನ ಯಾವುದು? ನಮ್ಮೊಳಗೆ ದೇವರಿದ್ದಾನೆ ಎನ್ನುವುದನ್ನು ನಾವು ಪುರಾಣಗಳಲ್ಲಿ ಕೇಳ್ಬಿಟ್ಟಿದ್ದೇವೆ. ಪ್ರತ್ಯೇಗಾತ್ಮನಾದ, ಜೀವರಿಂದ ಭಿನ್ನನಾದ, ಜೀವರ ಜೊತೆಯಲ್ಲೇ ಇರುವ ಬಿಂಬರೂಪಿಯಾದ ಭಗವಂತ ಹೇಗಿದ್ದಾನೆ? ಬಿಂಬ ಪ್ರತ್ಯೇಗಾತ್ಮ ವಿಷಯವಾದ 2ನೇ ಪ್ರಶ್ನೆ. ಸ್ವಾಮಿ, ನಾವು ಮಹಾಭಾರತವನ್ನು ಕೇಳಿದ್ದೇವೆ, ಶೌನಕರೇ ನಿಮ್ಮ ಸೂತರೇ ನಿಮ್ಮ ಬಾಯಿಂದ. ಅಲ್ಲಿ ಕೃಷ್ಣಾವತಾರದ ವಿಸ್ತಾರ ಬರಲಿಲ್ಲ, ನಮಗೆ ಸಾಕಾಗಲಿಲ್ಲ. ಅದರಿಂದ ಕೃಷ್ಣಾವತಾರದ ವಿಷಯ, ಭಗವಂತನ ಅನೇಕ ಅವತಾರಗಳ ವಿಷಯಗಳನ್ನು ಹೇಳಬೇಕು, ನಾನಾವತಾರಗಳ ಬಗ್ಗೆ ಹೇಳಬೇಕು. 6ನೇ ಪ್ರಶ್ನೆ, ಧರ್ಮಕ್ವ ಶರಣಂಗತಃ. ಪರಮಾತ್ಮ ಭೂಮಿಯಲ್ಲಿದ್ದಾಗಲೇ ದುರ್ಯೋಧನ ದುಶ್ಯಾಸನರು ದ್ರೌಪದಿಯ ಸೆರಗಿಗೆ ಕೈ ಹಾಕಿ ಅನಾಚಾರ ಮಾಡಿದರು, ಪಾಂಡವರನ್ನು ಅರಗಿನ ಮನೆಯಲ್ಲಿಟ್ಟರು, ವಿಷ ಹಾಕಿದರು, ದುರ್ದ್ಯೂತವನ್ನಾಡಿದರು. ಇಷ್ಟೆಲ್ಲ ಮಾಡಿದ ಪರಮಾತ್ಮನಿದ್ದಾಗಲೇ ಹೀಗೆ ಧರ್ಮಕ್ಕೆ ಕಷ್ಟ ಬಂದಾಗ ಪರಮಾತ್ಮ ಅಂತರ್ಧಾನನಾಗಿ ಪರಂಧಾಮಕ್ಕೆ ಹೋದ ಮೇಲೆ ಇಲ್ಲಿ ಧರ್ಮಕ್ಕೆ ಶರಣ ಯಾರು? ಯಾರಿಗೆ ಶರಣ? ಯಾರು ಧರ್ಮ ರಕ್ಷಕರು ಅಂತ ಕೇಳಿದಾಗ ಸೂತರು ತಾವು ಪ್ರವಚನವನ್ನು ಪ್ರಾರಂಭ ಮಾಡಲಿಕ್ಕೆ ಅಂತ ಮುಂಚೆ ವೇದವ್ಯಾಸ ದೇವರ ಮಕ್ಕಳಾದ ಯಾರ ಬಾಯಿಂದ ತಾವು ಭಾಗವತವನ್ನು ಕೇಳಿದ್ದೇವೆ ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಯಂ ಪ್ರೌರಜಂತ ಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಗಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲ ಶ್ರುತಿ ಸಾರನೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣ ಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಭಾಗವತವನ್ನು ಓದಿ ದೇಹಾದಿಗಳಲ್ಲಿ ಅಭಿಮಾನ ಶೂನ್ಯರಾಗಿ ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಮಗನನ್ನು ಕೂಗಿದಾಗ ನಾನು ಸರ್ವತ್ರ ಇದ್ದೇನೆ ಎಂಬುದಾಗಿ ತೋರಿಸಲಿಕ್ಕೆ, ಸರ್ವ ಹೃದಯ ಗುಹಾನಿವಾಸಿಯಾಗಿದ್ದೀನಿ ಎಂಬುದನ್ನು ತೋರಿಸಲಿಕ್ಕೆ ಎಲ್ಲ ಕಡೆಯಿಂದ ಓಗೊಟ್ಟಿದ ಶುಕರಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಅಷ್ಟೇ ಅಲ್ಲದೆ ತಾವು ತಿಳಿದ ತಮ್ಮೊಳಗಿರುವ ತಮಗೆ ಆನಂದವನ್ನು ಕೊಡುವ ಭಗವಂತ, ಅವನನ್ನು ತಿಳಿಸುವ ಅಧ್ಯಾತ್ಮ ಸಾರ ಶ್ರೀಮದ್ ಭಾಗವತ, ಸಂಸಾರವನ್ನು ದಾಟಬೇಕು ಎಂದವರಿಗೆ ದೊಡ್ಡ ದಾರಿದೀಪ. ಕತ್ತಲೆಯ ಮನೆ ಈ ಸಂಸಾರ, ಕತ್ತಲೆಯ ಮನೆಯ ಈ ಸಂಸಾರದಿಂದ ದಾಟಲಿಕ್ಕೆ ಬೇಕಾಗಿರ್ತಕ್ಕಂತಹ ಪರಮ ಶ್ರೇಷ್ಠವಾದ ದೀಪ ಶ್ರೀಮದ್ ಭಾಗವತ. ಇದನ್ನ ಕರುಣೆಯಿಂದ ಭಾಗವತವನ್ನು ಹೇಳಿದ್ದಾರೆ ವೇದವ್ಯಾಸರ ಮಕ್ಕಳಾದ ಶುಕಾಚಾರ್ಯರು. ಸಂಸಾರಿಣಾಂ ಕರುಣಯಾಹ ಪುರಾಣ ಗುಹ್ಯಂ, ಅತ್ಯಂತ ರಹಸ್ಯವಾದ ಪುರಾಣ ರಾಜ. ಇಂತಹ ಪುರಾಣವನ್ನು ಜಗತ್ತಿಗೆ ಕೊಟ್ಟ ವೇದವ್ಯಾಸರ ಮಕ್ಕಳಾದ ಶುಕಾಚಾರ್ಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಎಂಬುದಾಗಿ ಹೇಳ್ತಾ, ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಪರಮಾತ್ಮ ನಮ್ಮ ಹೃದಯದಲ್ಲಿ ನಿಲ್ಲುವುದು ಯಾವಾಗ ಅಂತನ್ನತ್ತೆ ಭಾಗವತ. ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥಃ ಹ್ಯಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಸಜ್ಜನರ ಹೃದಯದಲ್ಲಿರುವ ಅಜ್ಞಾನ ಮಮಕಾರಾದಿಗಳು ಏನಿದೆ ಇವೆಲ್ಲವನ್ನ ಪರಮಾತ್ಮ ಕಿವಿಗಳ ಮೂಲಕವಾಗಿ ನಮ್ಮ ಹೃದಯವನ್ನು ಪ್ರವೇಶ ಮಾಡಿ ಸ್ಥಿರವಾಗಿ ಅಲ್ಲಿ ನಿಂತು ಪರಮಾತ್ಮ ನಮ್ಮೊಳಗಿದ್ದ ಅಜ್ಞಾನಗಳೆಲ್ಲವನ್ನು ಪರಿಹಾರ ಮಾಡ್ತಾನೆ. ಅಂತಹ ಪರಮಾತ್ಮನ ಪರಮಶ್ರೇಷ್ಠವಾಗಿರ್ತಕ್ಕಂತಹ ವಿಚಾರವನ್ನ ತಾವು ಕೇಳಿದ್ದೀರಿ. ಅಂತಹ ಭಾಗವತವನ್ನು ನಾನು ಹೇಳ್ತೀನಿ ಎಂಬುದಾಗಿ ಹೇಳ್ತಾ, ಈ ಭಾಗವತವನ್ನು ಕೇಳಿದವನು ಪರೀಕ್ಷಿತ, ಹೇಳಿದವರು ಶುಕಾಚಾರ್ಯರು. ಆಗ ಶೌನಕಾದಿಗಳು ಪ್ರಶ್ನೆ ಮಾಡ್ತಾರೆ, ಯಾರ ಮನೆಗೆ ಬಂದರೂ ಕೂಡ ಅವರ ಮನೆಯಲ್ಲಿ ಸಗೋದೋಹನ ಮಾತ್ರೇಣು ಗೃಹೇಶು ಗೃಹಮೇದಿನಾಂ ಅವೇಕ್ಷತೆ ಮಹಾಭಾಗ ತೀರ್ಥೀಕುರುವನ್ ತದಾಶ್ರಮಂ. ಯಾರ ಮನೆಗೆ ಬರ್ತಾರೆ ಒಂದು ಆಕಳನ್ನ ಕರೆಯುವಷ್ಟೊತ್ತು ಮಾತ್ರ ನಿಂತು ಅವರ ಮನೆಯನ್ನ ಪರಮ ಪವಿತ್ರವನ್ನಾಗಿ ಮಾಡತಕ್ಕಂತಹ ಶುಕಾಚಾರ್ಯರು ಯಾರ ಮನೆಗೂ ಬರದೇ ಇದ್ದವರು 7 ದಿವಸಗಳ ಕಾಲ ಪರೀಕ್ಷಿತ ಹೇಳದೇ ಇದ್ದರೂ ಬಂದರೆ ಹೇಗೆ? ಪರೀಕ್ಷಿತನಾದರೂ ಕೂಡ
ನಮಂತಿ ಯತ್ಪಾದ ನಿಕೇತಮಾತ್ಮನಃ ಶಿವಾಯ ಚಾನೀಯ. ಪರೀಕ್ಷಿತ್ ರಾಜ ಸಾಮಾನ್ಯನಲ್ಲ, ಬಹಳ ಉತ್ತಮ ಪುರುಷರು. ರಾಜ್ಯವನ್ನ ಚೆನ್ನಾಗಿ ಆಳ್ತಾ ಇರುವ ಪರೀಕ್ಷಿತ ವಿರಕ್ತನಾಗಬಾರದು. ಮೋದಿ 50-75 ವರ್ಷಕ್ಕೆ ನಾವು ಹೋಗಿಬಿಡ್ತೀನಿ ನಮ್ಮ ಗತಿಯನ್ನು. ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ಭಗವದ್ಧ್ವಜ ಅದು ಇದು ಹಾರಿಸ್ಕೊಂಡು ಓಡಾಡ್ತಾ ಇದ್ವಿ, ಅದೇ ಇಲ್ಲಂಗೆ ಮಾಡಿಬಿಡ್ತಾರೆ ಆಮೇಲೆ ಅಯೋಗ್ಯರು ಬಂದ್ರೆ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿನಾತ್ಮಾರ್ಥಮಸೌ ಪರಾಂ ಶ್ರಿಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಪರೀಕ್ಷಿತ್ ರಾಜ ತನಗಾಗಿ ತನ್ನ ಹೆಂಡತಿಗಾಗಿ ಬದುಕಿದವನಲ್ಲ. ಲೋಕಸ್ಯ ಶಿವಾಯ ಭವಾಯ ಚ, ಜಗತ್ತಿನ ಮಂಗಳಕ್ಕೋಸ್ಕರವಾಗಿ, ಜಗತ್ತಿನ ಕ್ಷೇಮಕ್ಕೋಸ್ಕರವಾಗಿ, ಜಗತ್ತಿನ ಸಂಪತ್ತಿಗೋಸ್ಕರವಾಗಿ ಬದುಕಿದ ಪರೀಕ್ಷಿತನಿಗೆ ವೈರಾಗ್ಯ ಯಾಕೆ ಬಂತು? ಎಲ್ಲಿ ಏನು ಆಯ್ತು ಪರೀಕ್ಷಿತನಿಗೆ? ಇದೆಲ್ಲವನ್ನು ಹೇಳಬೇಕು. ಇದರ ಜೊತೆಗೆ ಭಾಗವತ ಯಾವಾಗ ಪ್ರಾರಂಭ ಆಯಿತು ಇದೆಲ್ಲವನ್ನು ಹೇಳಬೇಕು ಅಂತ ಶೌನಕರು ಪುನಃ ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾಕೆಂದ್ರೆ ವಕ್ತೃ ಶ್ರೋತೃಗಳಲ್ಲಿ ಒಬ್ಬರು ಸಿಗದೇ ಇದ್ದವರು, ಒಬ್ಬ ಅರಮನೆಯಲ್ಲಿರ್ತಕ್ಕಂಥವರು, ಒಬ್ಬರು ಬೀದಿಯಲ್ಲಿರ್ತಕ್ಕಂಥವರು. ಅವಧೂತರೊಬ್ಬರು ಶುಕಾಚಾರ್ಯರು, ಸದಾ ಅರಮನೆಯಲ್ಲೇ ಇರುವ ನಮ್ಮ ಪರೀಕ್ಷಿತ್ ರಾಜ. ಇವರಿಬ್ಬರ ಸಮ್ಮೇಳನ ಹೇಗಾಯಿತು, ಪರೀಕ್ಷಿತನಿಗೆ ಯಾಕೆ ವೈರಾಗ್ಯ ಬಂತು, ಯಾಕೆ ಕೇಳಿದೆ, ಇದನ್ನು ಹೇಳಬೇಕು ಅಂದಾಗ ಅದರ ಕಾರಣವನ್ನು ಕೂಡ ಭಾಗವತ ಹೇಳುತ್ತೆ. ಅದನ್ನು ಹೇಳುವ ಮುಂಚೆ ಶುಕಾಚಾರ್ಯರು ಭಾಗವತವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ, ಭಾಗವತ ಪ್ರಾರಂಭವಾಗುವ ಕಥೆ ಬರುವುದು ಭಾರತದಲ್ಲಿ. ಅಂದರೆ ಭಾರತದ ನಮ್ಮ ಉತ್ತರೆಯ ಗರ್ಭಸಂಭೂತನಾಗಿರತಕ್ಕಂತಹ ಪರೀಕ್ಷಿತ್ ರಾಜ, ಅವನ ಕಥೆಯೊಂದಿಗೆ ನಾನು ವಕ್ಷೇ, ಅದಕ್ಕೆ ಅಂತಾರೆ ಶೌನಕರು, ಪರಮಾತ್ಮನ ಕಥೆಗಳೊಂದಿಗೆ ಕೂಡಿದ ಪಾಂಡವರ ಕಥೆಯನ್ನು ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿ, ಪಾಂಡವರೆಲ್ಲರೂ ಮಲಗಿದ ಹೊತ್ತಿನಲ್ಲಿ ಅಶ್ವತ್ಥಾಮರು 4 ಜನ ಪಾಂಡವರ ಮಕ್ಕಳನ್ನ ಸಂಹಾರ ಮಾಡಿ ದುರ್ಯೋಧನನಿಗೆ ತೋರಿಸಿದರು. ದುರ್ಯೋಧನ ಅಂದ, ಇದು ಏನು ಬಂತು, ಪ್ರಯೋಜನ ಆಗಲಿಲ್ಲ. ಪಾಂಡವರ ಬದುಕಿರುವಾಗ ಮಕ್ಕಳನ್ನ ಕೊಂದ್ರೆ ಏನು ಪ್ರಯೋಜನ ಬಂತು? ಮತ್ತೆ ಪಾಂಡವರಿಗೆ ಮಕ್ಕಳಾಗಬಹುದು, ಪ್ರಯೋಜನ ಇಲ್ಲ ಅಂತ. ಈ ಮಕ್ಕಳನ್ನು ಕಳೆದುಕೊಂಡ ದ್ರೌಪದಿ ಬಹಳ ದುಃಖಪಟ್ಟು ತನ್ನ ಗಂಡಂದರ ಮುಂದೆ ಹೇಳಿದಾಗ ಅರ್ಜುನ ಕೃಷ್ಣ ಸಾರಥ್ಯದಲ್ಲಿ ಅಶ್ವತ್ಥಾಮರ ಹಿಮ್ಮೆಟ್ಟಿಸಿ, ಅಶ್ವತ್ಥಾಮರ ಬಿಟ್ಟ ಬ್ರಹ್ಮಾಸ್ತ್ರಕ್ಕೆ ಪ್ರತಿ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಉಪಶಮನ ಮಾಡಿ, ಇಷ್ಟೆಲ್ಲ ಆದ ಮೇಲೆ ಅಶ್ವತ್ಥಾಮರನ್ನ ತಮ್ಮ ರಥಕ್ಕೆ ಕಟ್ಟಿ ಎಳಕೊಂಡು ಬಂದಾಗ, ಮುಚ್ಯತಾಮೇಷ ಬ್ರಾಹ್ಮಣೋ ನಿತರಾಂ ಗುರುಹು ಸರಹಸ್ಯ ಧನುರ್ವೇದ. ದ್ರೌಪದಿ ಅಂತಾಳೆ, ತುಂಬಾ ವಾಮಸ್ವಭಾವ, ಬಹಳ ಅತ್ಯಂತ ಶುದ್ಧವಾದ ಸ್ವಭಾವದವಳು ದ್ರೌಪದಿ ಅಂತಾಳೆ, ಬೇಡ ಬಿಟ್ಟುಬಿಡ್ರಿ ಇವರನ್ನ. ಯಾಕೆಂದ್ರೆ ತನ್ನ ಗಂಡ ಹೋದರೂ ದ್ರೋಣಾಚಾರ್ಯರ ಮಡದಿ ಕೃಪಿ ಇನ್ನೂ ಬದುಕಿದ್ದಾಳೆ, ತನ್ನ ಮಗನ ಸೌಖ್ಯಕ್ಕೋಸ್ಕರವಾಗಿ. ಯಾವ ಗುರುಪುತ್ರ ಗುರುಗಳಿಗೆ ಸಮಾನ, ನೀವು ಖಂಡಿತವಾಗಿ ಅವರನ್ನು ಸಂಹಾರ ಮಾಡಬಾರದು ಅಂತಂದಾಗ ಭೀಮಸೇನ ಅಂತಾನೆ, ತಸ್ಸ ಶ್ರೇಯಾನ್ ವಧಸ್ಮೃತಃ, ಅಶ್ವತ್ಥಾಮ ಮಾಡಿದ ಪಾಪಗಳಿಗೆ ಅವನು ವಧೆ ಮಾಡುವುದೇ ಉಚಿತ ಅಂತ. ಧರ್ಮರಾಜ ಅಂತಾನೆ, ಈಗಲೇ ಮಾಡಿದ ಸಾಕಾಗಿದೆ, ದ್ರೋಣಾಚಾರ್ಯನ ಕೊಂದಾಗಿದೆ, ಅನೇಕರನ್ನು ಕೊಂದಿದ್ದೇವೆ, ಬಂಧುಗಳನ್ನು ಬಾಂಧವರನ್ನು ಕೊಂದಿದ್ದೇವೆ, ಮತ್ತೆ ನೀ ಕೆಲಸ ಬೇಡ ಅಂತಾನೆ. ಧರ್ಮರಾಜ ಬೇಡ ಅಂದ, ಅರ್ಜುನ ಬೇಡ ಅಂತಾನೆ, ನಕುಲ ಸಹದೇವರು, ದ್ರೌಪದಿ ಬೇಡ ಅಂದಾಗ ಭೀಮಸೇನ ಒಬ್ಬ ಅಂದ, ತಸ್ಸ ಶ್ರೇಯಾನ್ ವಧಸ್ಮೃತಃ, ಅವನು ಒಳಿತಾಗಬೇಕು ಅಂದ್ರೆ ಕೊಲ್ಲಲೇಬೇಕು ಅಂತ. ಇಂಥ ಸಂದರ್ಭದಲ್ಲಿ ಕೃಷ್ಣ ಅಂತಾನೆ, ಆತತಾಯಿನ ಮಾಯಾಂತಂ, ಯಾರು ಆತತಾಯಿದಾಗಿದ್ದಾನೆ, ಮಲಗಿದವರನ್ನ ಮಕ್ಕಳನ್ನ ವಿಷ ಕೊಟ್ಟು ಬೆಂಕಿಯ ಮನೆಯಲ್ಲಿಟ್ಟು ಯಾರು ಕೊಲ್ತಾನೋ ಅವನು ಆತತಾಯಿ. ಹನ್ಯಾದೇವ ವಿಚಾರೇನು, ಅವ್ರನ್ನ ವಿಚಾರ ಮಾಡದೆ ಕೊಲ್ಲಬೇಕು. ಅಂಥ ಸಂದರ್ಭದಲ್ಲಿ ಇವನನ್ನು ಕೊಲ್ಲಲೇಬೇಕು, ಆದ್ರೆ ಕೊಲ್ಲಬಾರದು ಅನ್ನುವುದು ನನ್ನ ಮತ ಅಂದ ಕೃಷ್ಣ. 2 ಏಕಾದಶಿ ಬಂದಂಗೆ, ಈ 2 ಏಕಾದಶಿ ಬರ್ತಾವ ನೋಡ್ರಿ. ಎಲ್ಲಾ ಮಠದವ್ರಿಗೆ 2 ಏಕಾದಶಿ ಬಂದಾಗ ಬಹಳ ಜಿಜ್ಞಾಸೆ. ಬರೇ ಉತ್ತರಾದಿ ಮಠದವ್ರಿಗೆ, ಬರೇ ರಾಯರ್ ಮಠದವ್ರಿಗೆ ಬಂದ್ರೆ ಪ್ರಾಬ್ಲಮ್ ಇಲ್ಲ, ಅವ್ರಿಗಿದೆ ನಮಗಿಲ್ಲ ಅಂತ. ಬಗಲ ಮನೆಯಲ್ಲಿ ಒಗ್ಗರಣೆ ವಾಸನೆ, ಪಕ್ಕದ ಮನೆಯಲ್ಲಿ ಏನೂ ಇಲ್ಲ, ಬರೇ ಒಂದೇ ಮಂಗಳಾರತಿ, ಒಂದೇ ತೀರ್ಥ. ಅದಕ್ಕೆ ಯಾವ್ದು ಮಾಡ್ಬೇಕು ಅಂತ ಜನ ಕೇಳ್ತಾರೆ. ಆಚಾರ್ಯ ಶ್ರವಣ ಮಾಡ್ಬೇಕಾ, ಬರೇ ಏಕಾದಶಿ ಮಾಡ್ಬೇಕು? ನಮ್ಮನ್ನು ಪಾಪಕ್ಕೆ ತಳ್ಳಿಕ್ಕೆ ಮಂದಿ ಏಕಾದಶಿ ಫಲಹಾರ ಮಾಡ್ತೀವಿ ಆಚಾರ್ಯ, ಚಿತ್ರಾವತಿ ಇಡ್ಬೇಕಾ, ಪ್ರಾಣಾಹುತಿ ತಗೋಬೇಕಾ ಬೇಡವಾ ಅಂತ. ಅದು ನಮ್ಮನ್ನ ಯಾಕೆ ಕೇಳ್ಬೇಕು ಅದನ್ನು ಬಂದು? ಇದು ಜನರ ಮೂರ್ಖತನ, ಏನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಕೃಷ್ಣ ಅಂದ, ಕೊಲ್ಲಬೇಕು ಅನ್ನೋದು ನನಗಿಷ್ಟ, ಕೊಲ್ಲಬಾರದೇ ಇದ್ದದ್ದು ಇಷ್ಟ. ಅರ್ಜುನ ನೋಡಿದ ಕೃಷ್ಣನ ಹಾರ್ದವನ್ನು ತಿಳಿದು ತಾನೇನು ಮಾಡಿದ್ದಾನೆ, ಕೊಂದಂತೆ ಆಗಿರಬೇಕು, ಕೊಂದಿರಬಾರದು.
ಶಿಕ್ಷೆಯೂ ಆಗಿರಬೇಕು. ತಲೆಯಲ್ಲಿದ್ದ ಮಣಿಂಜಹಾರ ತೆಗೆದಿದ್ದಾನೆ ಅಂತ ಅರ್ಜುನ. ಈ ಕಥೆಯೆಲ್ಲ ಬಹಳ ಸರಿ ಕೇಳ್ಬಿಟ್ಟಿದ್ದೀರಿ. ಭಾಗವತ ಹೇಳ್ತೀವಿ ಅಂದ್ರೆ ಆಚಾರಕ್ಕಿಂತ ಮುಂಚೆನೆ ನೀವೇ ನಿರ್ಣಯ ಹೇಳ್ಬಿಡ್ತೀರಿ. ಕೇಳಿ 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 ಮಂದಿಗೆ ಭಾಗವತವನ್ನು ಅಷ್ಟು ಅಭ್ಯಾಸ ಆಗಿದೆ. ಆಚಾರ್ಯರೇ, ಇದು ಅರ್ಜುನ ತಲೆಯಲ್ಲಿದ್ದ ಮಣಿಯನ್ನು ತೆಗೆದದ್ದಲ್ಲ, ಭೀಮಸೇನ ತೆಗೆದದ್ದು ಮಹಾಭಾರತ ಹೇಳುತ್ತೆ. ಇದು ಸ್ವಪ್ನ, ಮುಂಚೆಯೇ ಕಂಡಿದ್ದಾನ ಅರ್ಜುನ. ನಮ್ಮ ಅರ್ಜುನ ತೆಗೆದದ್ದನ್ನಾಗಿ ಅಶ್ವತ್ಥಾಮ ಕಂಡಿದ್ದ. ನಿಜವಾಗ್ಲೂ ತೆಗೆದದ್ದು ಅರ್ಜುನ, ನಮ್ಮ ಭೀಮಸೇನ. ಯಾಕೆಂದ್ರೆ ಭಾರತಕ್ಕೆ ಭಾಗವತಕ್ಕೆ ವಿರೋಧ ಬಂದಾಗ ಭಾರತಕ್ಕಿಂತ ಶ್ರೇಷ್ಠವಾದದ್ದು ಭಾಗವತವೇನಲ್ಲ. ಆದ್ರಿಂದ ಅದು ಪಂಚಮ ವೇದ, ವೇದಕ್ಕೆ ಸಮಾನ ಭಾಗವತ. ಹಾಗಿರುವಾಗ ಭಾರತಕ್ಕೆ ವಿರೋಧ ಬರದಂತೆ ಆಚಾರ್ಯರು ನಮಗೆ ಸ್ವಾಪ್ನೋಯಂ ಅಂತ ನಿರ್ಣಯವನ್ನು ಕೊಟ್ಟಿದ್ದಾರೆ. ಇದು ಆಚಾರ್ಯರು ಮಾಡಿದ ದೊಡ್ಡ ಉಪಕಾರ. ಪುರಾಣ ಸ್ಥಾನಪಾಂತಾನಾಂ ಅಭಾಷಾತ್ರಯವೇದಿನಾಂ ಭವತಾ ಸುಸುಖಾಚಕ್ರೆ ಸಸುಖಾಚಕ್ರೆ ಶ್ರೀ ಭಾಗವತ ನಿರ್ಣಯ ಅಂತಾರೆ ಪಂಡಿತಾಚಾರ್ಯರು. ಪುರಾಣದ ಮಾರ್ಗದಲ್ಲಿ ಹೋದವರಿಗಿಂತ ಸಂಶಯಗಳು ಮಾರ್ಗಗಳು ಗೊತ್ತಾಗದೇ ಇದ್ದ ಅವರಿಗೋಸ್ಕರವಾಗಿ ಆಚಾರ್ಯರು ಮಾಡಿದ ಪುರಾಣದ ಶ್ರೇಷ್ಠವಾದ ಭಾಗವತ ತಾತ್ಪರ್ಯ. ಇದಾದ ಮೇಲೆ ಮುಂದೆ ಕೃಷ್ಣ ಪರಂಧಾಮಕ್ಕೆ ಕೃಷ್ಣ ತನ್ನ ದ್ವಾರಕಾನಗರಕ್ಕೆ ಹೊರಟಿದ್ದಾನೆ. ದ್ವಾರಕಾನಗರಕ್ಕೆ ಹೊರಟ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯ ಬಿಟ್ಟ ಬ್ರಹ್ಮಾಸ್ತ್ರ, ಪಾಂಡವರನ್ನ ನೀ ರಕ್ಷಣೆ ಮಾಡಿದ್ರೆ ಪಾಂಡವರ ಸಂತತಿಯ ಮೇಲೆ ಆಗ್ತೀನಿ ಎಂದರು. ಪರಮಾತ್ಮ ಅಂದ, ಅಲ್ಲೂ ರಕ್ಷಣೆ ಮಾಡ್ತೀನಿ ನಾನು. ಉತ್ತರೆಯ ಗರ್ಭಕ್ಕೆ ಈ ಬ್ರಹ್ಮಾಸ್ತ್ರ ಬಿದ್ದಾಗ ಉತ್ತರೆ ಪ್ರಾರ್ಥನೆ ಮಾಡ್ತಾಳೆ, ನಾಣ್ಯಂ ತ್ವದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ಅಂತ ಸ್ತೋತ್ರ ಮಾಡಿದ ಉತ್ತರೆಯ ಗರ್ಭದಲ್ಲಿ ಭಗವಂತ ಪ್ರವೇಶ ಮಾಡಿ, ಇದೆಲ್ಲ ಪುರಾಣದಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ ದೇವರು ಬರೀ ಹೊರಗಡೆ ಗುಡಿಲಿ ಕೂತಿರ್ತಾನೆ, ಅಲ್ಲಿ ರಕ್ಷಣೆ ಮಾಡ್ತಾನೆ ಅಂತ ನಾವು ತಿಳಿಯಬಾರದು. ಸರ್ವತ್ರ ರಕ್ಷಣೆ ಮಾಡ್ತಾನೆ ಎನ್ನುವುದನ್ನು ಇದನ್ನು ತಿಳಿಬೇಕು. ಪರಮಾತ್ಮ ಗರ್ಭ ಪ್ರವೇಶ ಮಾಡೇ ಇರ್ತಾನೆ, ಇದ್ದೇ ಇರ್ತಾನೆ. ಆದ್ರೆ ಮಗುವಿಗೆ ಕಂಡಿದ್ದಾನೆ, ಪ್ರದಕ್ಷಿಣಾಕಾರವಾಗಿ ಆ ಮಗುವನ್ನು ರಕ್ಷಣೆ ಮಾಡಿದ್ದಾನೆ. ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ವ್ಯಧಾದ್ವಿಭು, ಸುದರ್ಶನಾಸ್ತ್ರದಿಂದ ತನ್ನವರ ರಕ್ಷಣೆಯನ್ನು ಪರಮಾತ್ಮ ಮಾಡಿದ್ದಾನೆ. ಹೀಗೆ ಪರಮಾತ್ಮ ರಕ್ಷಣೆಯನ್ನು ಮಾಡಿದ ಮಹಾರಾಯ ಆ ಪರಮಾತ್ಮ ರಕ್ಷಣೆ ಮಾಡಿದ ತನ್ನ ಮೊಮ್ಮಗಳ ರಕ್ಷಣೆಯನ್ನ, ಗಂಡ ಕಳೆದುಕೊಂಡು ಗರ್ಭಿಣಿಯಾಗಿದ್ದ ಅಭಿಮನ್ಯುವಿನ ಮಡದಿ ಉತ್ತರೆ ಆ ಮಗುವಿನ ರಕ್ಷಣೆ ಮಾಡಿದ್ದನ್ನು ನೋಡಿ ಬಹಳ ಸಂತೋಷವಾಗಿ ಕುಂತಿ ಸ್ತೋತ್ರ ಮಾಡ್ತಾಳೆ. ಪ್ರಥಮ ಸ್ಕಂದದಲ್ಲಿ 3 ಬಹಳ ಹೈಲೈಟ್. ಒಂದು ಕುಂತಿ ಸ್ತೋತ್ರ, ಒಂದು ಭೀಷ್ಮಾಚಾರ ಸ್ತೋತ್ರ, ಒಂದು ಅರ್ಜುನನ ಸ್ತೋತ್ರ. ಇದು 3 ಬಹಳ ಅದ್ಭುತವಾದ ಪ್ರಸಂಗ. ಕುಂತಿ ಸ್ತೋತ್ರ ಮಾಡಿದ್ರಲ್ಲಿ ಏನಿದೆ ಅವಳು ಕುಂತಿ ಸ್ತೋತ್ರದಲ್ಲಿ ಅಂತಂದ್ರೆ, ತುಂಬಾ ಸ್ತೋತ್ರ ಸುಂದರವಾಗಿ ಮಾಡ್ತಾಳೆ. ನಾವು ಹೆಂಗಸರು ಶಾಸ್ತ್ರಾಧ್ಯಯನ ಇಲ್ಲ, ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಃ ಸ್ತ್ರೀಯ ಅಂತಾಳೆ. ನಾವು ಸ್ತ್ರೀಯರು ನಾವು ಹೇಗೆ ಭಕ್ತಿ ಮಾಡೋಣ ಒಂದೇ ಗೊತ್ತದ್ದು ನಮಗೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸ್ವಾಮಿ, ಇಷ್ಟೇ ನಿನ್ನ ವಿಷಯಗಳನ್ನು ಸ್ತೋತ್ರ ಮಾಡೋದಷ್ಟೇ ನಮಗೆ ಗೊತ್ತು. ನಮಗೊಂದು ಗೊತ್ತು, ನೀ ಮಾಡಿದ ಉಪಕಾರಗಳನ್ನು ನಾವು ಮರೆಯುವಂತಿಲ್ಲ ಸ್ವಾಮಿ. ನಮ್ಮ ಜೀವನದಲ್ಲಿ ಬಹಳ ಉಪಕಾರಗಳನ್ನು ಮಾಡಿದ್ದೀಯ. ವಿಷಾನ್ಮಹಾಗ್ನೇಹ ಪುರುಷಾದ ಶಂಸನಾತ್ ಅಸತ್ಸಭಾಯಾ ವನವಾಸ ಕೃಚ್ಛ್ರತಃ ಮೃದೇ ಮೃದೇನೇಕ ಮಹಾಸ್ತ್ರತೋ ಪುನಃ ದ್ರೋಣ್ಯಸ್ತ್ರತಶ್ಚಾಸ್ಮ ಹರೇ ವಿರಕ್ಷಿತಾ. ಅಂತಾಳೆ, ವಿಷ ಹಾಕಿದರು, ಹೊರಗಿನ ಮನೆಯಲ್ಲಿಟ್ಟರು, ದುರ್ದ್ಯೂತವನ್ನು ಮಾಡಿ ಕಾಡಿಗಟ್ಟಿದರು. ಎಲ್ಲ ಕಾಲದಲ್ಲೂ ನೀನೇ ರಕ್ಷಣೆ ಮಾಡಿದೆ ಸ್ವಾಮಿ. ನೀನು ನಿನ್ನ ಭಕ್ತರಿಗೆ ಸಂಪತ್ತು ಕೊಡುವುದನ್ನು ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ಜನ್ಮೈಶ್ವರ್ಯ ಶ್ರುತಶ್ರೀಭಿ ಯದಮಾನ ಮದಪ್ಪುಮಾನ್ ನಾರ್ಹ ಇತ್ಯಭಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ ಅಂತಾಳೆ ಕುಂತಿದೇವಿ. ಉತ್ತಮ ಕುಲದಲ್ಲಿ ಜನ್ಮ, ಒಳ್ಳೆಯ ಸಂಪತ್ತು, ಒಳ್ಳೆಯ ರೂಪ, ಒಳ್ಳೆ ವಿದ್ಯೆಯನ್ನು ಕೊಟ್ಟರೆ ಅಹಂಕಾರ ಬಂದು ಬಿಡುತ್ತೆ. ಅಹಂಕಾರದಿಂದ ಮಾರ್ಗಾಂತರ ಆಗಿ ಬಿಡ್ತಾರೆ ಜನ. ಅದು ಆಗಬಾರದು ಅಂತ ನೀನು ಕೊಡೋದಿಲ್ಲ. ಕೃಷ್ಣ, ಏನು ವಿಡಂಬನೆಗಳನ್ನು ಮಾಡ್ತಿ ಅಂತಂದ್ರೆ ಜನರಿಗೆ ಮೋಸ ಮಾಡಿಬಿಡ್ತಿ. ಗೋಪ್ಯಾದದೇ ತ್ವಯಿ ಕೃತಾಗಸಿ ಧಾಮಯಾವತ್ ಯಾತೆ ದಶಾಶ್ರು ಕಲಿತಾಂಜನ ಸಂಭ್ರಮಾಕ್ಷಂ ವಕ್ತೃಂ ನಿನಮ್ಯ ಭಯ ಭಾವನಯಾ ಸ್ಥಿತಸ್ಯ ಸಮಾಂ ವಿಮೋಹಯತಿ ಭೀರಪಿ ಯದ್ಬಿಭೇತಿ. ಜಗತ್ತಿನಲ್ಲಿ ಇರುವ ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರಗಳು, ಮಳೆ, ಬೆಳೆ ಎಲ್ಲವೂ ಯಾವ ನಿನ್ನ ಭಯದಿಂದ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇದೆ. ಅಂಥ ನೀನು ಅಮ್ಮ ಎಡಗೈಯನ್ನ, ನಿನ್ನ ಬಲಗೈಯನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಕೋಲನ್ನು ಹಾಕ್ತಾ ಇದ್ರಿ. ಇಲ್ಲಮ್ಮ, ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ ಅಂತ ನೀ ಅತ್ತಿ ಅಲ್ಲ. ಇದಕ್ಕಿಂತ ವಿಡಂಬನೆ ಏನು ಬೇಕು ಸ್ವಾಮಿ? ಕೃಷ್ಣಾನಿಯನ್ನ ಏನು ಕೇಳೋದಿಲ್ಲ. ಅಲ್ಲ ಅತ್ತೆ, ನಮಸ್ಕಾರ ಮಾಡಿಬಿಟ್ಟಿ ಅಲ್ಲ. ಹೌದು, ನಮಸ್ಕಾರ ಮಾಡಬೇಕಾಗಿತ್ತು ಅತ್ತೆ ಅಂತ ನನಗೆ ಅಜ್ಞಾನ ಇತ್ತು, ಮಾಡಿರಲಿಲ್ಲ.
ಆದರೆ ಇವತ್ತು ನಮಸ್ಕಾರ ಮಾಡಿದ್ದೀನಿ, ನನ್ನ ಅಜ್ಞಾನ ಪರಿಹಾರ ಮಾಡು ಸ್ವಾಮಿ. ಕೃಷ್ಣ, ಈ ಸಂಸಾರದಲ್ಲಿ ದುಃಖ ಬಹಳವಾಗಿ ಬರ್ತಾ ಇದೆ. ದುಃಖಕ್ಕೆ ಕಾರಣ ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹಪಾಶಮಿಮಂ ಚಿಂಧಿ ದೃಢಂ ಪಾಂಡುಷು ವೃಷ್ಟಿಷು. ಕುಂತಿ ಅಂತಾಳೆ, ಸ್ವಾಮಿ ನನಗೆ ಅಭಿಮಾನಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತು ಅಂತಾಳೆ. 90 ವರ್ಷದ ಮುದುಕಿ ಕುಂತಿದೆ. ದುಃಖಕ್ಕೆ ಕಾರಣ ಅಭಿಮಾನ. ಆ ಅಭಿಮಾನವೇ ದುಃಖಕ್ಕೆ ಕಾರಣ. ಪಾಂಡವರು ನನ್ನ ಮಕ್ಕಳು, ಕೌರವರು ನಮ್ಮ ಯಾದವರೆಲ್ಲ ನನ್ನ ಬಂಧುಗಳು ಎನ್ನುವ ಈ ಅಭಿಮಾನ ಬೇಡ. ಪಾಂಡವರೆಲ್ಲ ಭಗವದ್ಭಕ್ತರು, ಯಾದವರೆಲ್ಲ ಭಗವದ್ಭಕ್ತರು ಎನ್ನುವ ಅಭಿಮಾನವನ್ನು ಕೊಡಾಗಲಿ. ಈ ದೇಹ ಸಂಬಂಧ, ರಕ್ತ ಸಂಬಂಧ ಮೂಲಕವಾದ ಅಭಿಮಾನ ಬೇಡ ಅಂತ ಕೇಳ್ತಾ ಕುಂತಿ ಅಂತಾಳೆ, ವಿಪದ ಸಂತುನ ಶಾಶ್ವತ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾದ ಪುನರ್ಭವ ದರ್ಶನಂ. ವಿಪತ್ತುಗಳು ಬಂದಾಗೆಲ್ಲ ನೀ ಬರ್ತಾ ಇದ್ದೀಯ. ನಿನ್ನ ದರ್ಶನ ಸಂಸಾರದ ದರ್ಶನವಾಗದಂತೆ ಮಾಡತಕ್ಕಂಥದ್ದು ನಿನ್ನ ದರ್ಶನ. ನಮಗೆ ಆ ವಿಪತ್ತುಗಳೇ ಇರಲಿ. ಬೇರೆ ಬೇರೆ ವ್ಯಾಖ್ಯಾನಕಾರ ಮಾಡ್ತಾರೆ. ವಿಪಕ್ಷಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಕೊಡುವಂತ ಕುಂತಿ ಕೇಳ್ತಾ ಇದ್ದಾಳೆ. ಕುಂತಿ ಈ ರೀತಿ ಪ್ರಾರ್ಥನೆ ಮಾಡಿದ್ದನ್ನು ನೋಡಿ ಮೋಹಯನ್ ಯೋಗಮಾಯೆಯ, ಪರಮಾತ್ಮನ ಒಂದು ಮಾಯ ಇದೆ ನೋಡ್ರಿ. ಪುರಾಣಕ್ಕೆ ಕೂತಿರ್ತೀವಿ, ಮೊದಲೇ ಸ್ಕಂದ ಮುಗಿತಾ ಅಂತ ಅನ್ಕೋತೀವಿ. ಇನ್ನು ಹೀಗೆ ಪ್ರಾರಂಭ ಆಗಿರುತ್ತೆ. ಕುಂತಿದೇವಿ ಪರಮಾತ್ಮನಿಗೆ ಇಷ್ಟೆಲ್ಲ ಹೇಳಿ, ಸ್ವಾಮಿ ನನಗೆ ಅಭಿಮಾನ ತೆಗಿ ಅಂತ ಕೇಳಿದ ಮೇಲೆ ಪರಮಾತ್ಮ ಯೋಗಮಾಯ ಹಾಕಿಬಿಟ್ಟ. ಆ ಯೋಗಮಾಯ ಹಾಕದೇ ಇದ್ರೆ ಪುನಃ ಸಂಸಾರ ನಡೆಯೋದಿಲ್ಲ. ಸ್ನೇಹ ಪಾಶಃ ನಿಜಸರ್ಗ ವೃದ್ಧಯೇ ಸ್ವಯಂ ಕೃತಸ್ಥೆ ಸಮಿಮಂ ವಿವೃಚ್ಛಸಿ ಎನ್ನುತ್ತೆ ಭಾಗವತ. ಆ ಪರಮಾತ್ಮ ಅಭಿಮಾನ ಹಾಕಿಬಿಟ್ಟ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಇಷ್ಟು ಹೇಳಿ ಕೃಷ್ಣ ನಮಸ್ಕಾರ ಮಾಡಿದ ಕುಂತಿಗೆ. ಆಯ್ತತ್ತೆ, ಕೊಟ್ಟಿದ್ದೀನಿ, ಹೋಗಿ ಬರ್ತೀನಿ ಇಂದ. ಸುಮ್ಮನೆ ಇರ್ಬೇಕಲ್ಲ ಕುಂತಿ. ಸ್ವಾಮಿ ನೀ ನಮಸ್ಕಾರ ಮಾಡೋದೇಂದ್ರೇನು, ನಾನು ಅಲ್ಪಳು ಅನ್ಲಿಲ್ಲ. ದೀರ್ಘಾಯುಷ್ಮಾನ್ ಭವ ಮಾಡಿ ಮಾಡಿ ಅಭ್ಯಾಸಗಳು. ಇದು ದೇವರು ಮಾಡುವ ಮೋಸ. ಹೀಗೆ ಕುಂತಿ ಸ್ತೋತ್ರ ಮಾಡಿದ್ದಾಳೆ ಪರಮಾತ್ಮನನ್ನ. ಮುಂದೆ ಕೃಷ್ಣ ತಾನು ದ್ವಾರಕಾಕ್ಕೆ ಹೋಗಿ ಮತ್ತೆ ಬಂದ ಸಂದರ್ಭದಲ್ಲಿ ಮತ್ತೊಂದು ಪ್ರಸಂಗ. ಆ ಸಂದರ್ಭದಲ್ಲಿ ವಿದುರ ಧೃತರಾಷ್ಟ್ರರ ಸಂಯೋಗ. ತೀರ್ಥಯಾತ್ರೆಗೆ ಹೋಗಿದ ವಿದುರ ಧೃತರಾಷ್ಟ್ರನಿಗೆ ಒಂದು ಜ್ಞಾನೋದಯವನ್ನು ಮಾಡಿ, ಪರಗೇಹ ಉಪಾಸಸೆ, ಯಾಕೆ ಇನ್ನೊಬ್ಬರ ಮನೆಯಲ್ಲಿದ್ದೀಯಾ? ಈ ಮನೆಯ ಅನ್ನ ನಿನಗೆ ವಿಷ ಅಲ್ಲವೇ? ಯಾರಿಗೆ ವಿಷ ಇಟ್ಟಿದ್ದೀಯ ಅವರ ಮನೆ ಅನ್ನ ವಿಷ ಅಲ್ಲವೇ ನಿನಗೆ? ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್, ಯಾಕೆ ತಿಂತೀಯ ಅನ್ನವನ್ನ? ನಡಿ, ತೀರ್ಥಯಾತ್ರೆಗೆ ಹೋಗೋಣ, ವಾನಪ್ರಸ್ಥಕ್ಕೆ ಹೋಗೋಣ ಅಂತ ವಿದುರ ಧೃತರಾಷ್ಟ್ರ, ಕುಂತಿ, ಗಾಂಧಾರಿ ಇವರೆಲ್ಲರ ತೀರ್ಥಯಾತ್ರ ವಾನಪ್ರಸ್ಥಕ್ಕೆ ಹೋಗೋಣ ಪ್ರಸಂಗವನ್ನು ಹೇಳ್ತಾರೆ. ಇದಾದ ಮೇಲೆ ಪರೀಕ್ಷಿತನ ಜನ್ಮ. ಒಳಗೆ ದೇವರು ರಕ್ಷಣೆ ಮಾಡಿದ, ಹೊರಗೆ ಬರಲಿ ಕಾಯ್ತಾ ಇರ್ತೀನಿ ನಿಂತಿತ್ತು ಆ ಬ್ರಹ್ಮಾಸ್ತ್ರ. ಯಾವಾಗ ಮಗು ಹೊರಗೆ ಬಂತು ಸುಟ್ಟೋಯ್ತು, ಕರಕಲಾಗಿ ಬಿಡ್ತು ಮಗು. ನಮ್ಮ ಕುಂತಿ, ದ್ರೌಪದಿ, ಉತ್ತರೆ 3 ಜನ ಕೃಷ್ಣ ಬಂದವನ ಬಳಿಗೆ ಕರ್ಕೊಂಡು ಹೋಗಿ ಆ ಮಗುವನ್ನ ಪಾದದ ಬಳಿಗೆ ಹಾಕಿದ್ರು. ಏನು ಭಾಗ್ಯ ನೋಡ್ರಿ ಆ ಮಗುವಿನ ಭಾಗ್ಯ. ಕೃಷ್ಣ ಒಮ್ಮೆ ಆ ಮಗುವಿನ ಮೇಲೆ ತನ್ನ ಕಾಲನ್ನ ಆಡಿಸಿದ. ಹುಟ್ಟುವಾಗ ಮಗು ದೇವರ ಪಾದದಲ್ಲಿದ್ದ ವಜ್ರಾಂಕುಶ ರೇಖೆಗಳನ್ನು ನೋಡಿ ಹುಟ್ಟಿತ್ತು. ಎಂಥ ಭಾಗ್ಯ. ಅದಕ್ಕೆ ಭಾಗವತ ಕೇಳಬೇಕು. ಕೇಳದೆ ಇದ್ರೆ ಏನಾಗತ್ತೆ ಅಂದ್ರೆ ನರಸಮ್ಮನ ಮುಖ ನೋಡ್ಕೊಂಡು ಸಾಯ್ಬೇಕಾಗತ್ತೆ. ನಮ್ಮ ಹಣೆ ಬರವೇ ಅಷ್ಟು. ಹುಟ್ಟುವಾಗಲೂ ನರಸಮ್ಮನ ಮುಖ ಫಸ್ಟ್ ದರ್ಶನ, ಲಾಸ್ಟ್ ದರ್ಶನವು ನರಸಮ್ಮನೆ. ಅದಕ್ಕೆ ಭಾಗವತ ಕೇಳಿದ್ರೆ ಹುಟ್ಟುವಾಗ ಮನೆಯಲ್ಲೇ ಜನ್ಮ, ಮನೆಯಲ್ಲೇ ಮರಣ, ಭಗವತ್ ಶ್ರವಣಗಳನ್ನು ಮಾಡ್ಕೊಂಡು ಹೋಗ್ಬೋದು. ಮಗು ಹುಟ್ಟಿದೆ, ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಅಂಥ ಮಗುವಿಗೆ ವಿಷ್ಣುರಾತ ಅಂತ ನಾಮಕರಣ ಮಾಡಿದ್ದಾರೆ. ಅಂಥ ಮಗುವಿನ ಮುಂದಿನ ಜೀವನದ ವಿಚಾರವನ್ನು ಹೇಳಿದ್ದಾರೆ. ಇಷ್ಟಾದ ಮೇಲೆ ಧರ್ಮರಾಜ, ಕೃಷ್ಣ ನನಗೆ ರಾಜ್ಯ ಬೇಡ ಅಂದ. ನನಗೆ ರಾಜ್ಯ ಬೇಡ, ಈ ರಾಜ್ಯದಲ್ಲಿ ಇರ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಯಾಕೆಂದ್ರೆ ಯಾರ್ಯಾರನ್ನ ಕೊಂದಿದ್ದೀನೋ ಅವರೆಲ್ಲರ ರಕ್ತದ ವಾಸನೆ, ಸ್ಮರಣೆ ನನಗೆ ಮೇಲ್ಮೇಲೆ ಬರ್ತಾ ಇದೆ. ಆದ್ರಿಂದ ಈ ರಾಜ್ಯ ಬೇಡ ಅಂದಾಗ ಪರಮಾತ್ಮ ಅಂದ, ಇದನ್ನ ಮೊದಲೇ ಹೇಳಿದ ಅರ್ಜುನ, ನಂಗೆ ರಾಜ್ಯ ಬೇಡ, ನನಗೆ ಬೇಕಾಗಿಲ್ಲ. ಗುರುನ ಹತ್ವಾಹಿ ಮಹಾನುಭಾವಾನ್, ಇಂತಿಂತ ದೊಡ್ಡ ದೊಡ್ಡ ಗುರುಗಳನ್ನ, ಪಿತಾಮಹರನ್ನ ಕೊಂದು ನನಗೇನಾಗಬೇಕಾಗಿದೆ? ಭಿಕ್ಷೆ ಬೇಡ್ಕೊಂಡು ಬದುಕೋಣ ಅಂದಿದ್ದ ಅವನಿಗೆ ನಾನು ಸನ್ಮಾರ್ಗಗಾಮಿಯನ್ನಾಗಿ ಮಾಡಿದ್ದು. ಮತ್ತೆ ನಿಮಿಷಕ್ಕೊಮ್ಮೆ ಭಗವದ್ಗೀತೆ ಹೇಳುವಂದ್ರೆ ನನಗಿಲ್ಲ. ಭೀಷ್ಮಾಚಾರ ಬಳಿಗೆ ಹೋಗೋಣ ಅಂತಾರೆ. ಭೀಷ್ಮಾಚಾರ ಬಳಿಗೆ ಹೋದಾಗ ಭೀಷ್ಮಾಚಾರ ಅಂತಾರೆ, ಅಹೋ ಕಷ್ಟ ಮಹೋನ್ಯಾಯಂ ಯದ್ಯೂಯಂ ಧರ್ಮನಂದನ. ಭೀಮಸೇನ ಇದ್ದಾನೆ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಇದ್ದಾನೆ, ನಿಮ್ಮ ಮನೆಯ ವ್ಯಕ್ತಿ ವೇದವ್ಯಾಸ ದೇವರಿದ್ದಾರೆ.
ಇಷ್ಟು ಜನರಿದ್ದರೂ ನಿಮಗೆ ದುಃಖ ಎಂಬುದು ಬಹಳ ಸರಿಯಾದದ್ದಲ್ಲ. ನೋಡು, ನಿನಗೊಂದು ಮಾತು ಹೇಳ್ತೀನಿ ಧರ್ಮರಾಜ, ನೀನು ಕೊಂದಿದ್ದೀನಿ ಅಂತ ಯಾರಂತೀಯ? ನಾವೆಲ್ಲ ಕೃಷ್ಣನಿಗೆ ವಿರುದ್ಧವಾದ ಪಕ್ಷದಲ್ಲಿದ್ದವರು. ನಾವು ಕೃಷ್ಣನ ವಿರುದ್ಧವಾದ ಪಕ್ಷದಲ್ಲಿದ್ದವರ ನಮ್ಮ ಬಳಿಗೆ ಪರಮಾತ್ಮ ಬರಬಾರ್ದಾಗಿತ್ತು. ತಥಾಪ್ಯೇಕಾಂತ ಭಕ್ತೇಶು ಪಶ್ಯ ಭೂಪಾನುಕಂಪಿತಂ. ಇವತ್ತು ಎನ್ಮೇ ಅಸೂನ್ ತ್ಯಜತಃ, ಪ್ರಾಣ ಹೋಗುವ ನನ್ನ ಈ ಸಮಯದಲ್ಲಿ ಕೃಷ್ಣ ದರ್ಶನಮಾಗತಃ, ಪರಮಾತ್ಮ ತಾನಿಲ್ಲಿಗೆ ಬಂದಿದ್ದಾನೆ, ನನಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದಾನೆ. ಅಂದ್ರೆ ನಾನು ಮಾಡಿದ ತಪ್ಪ, ನೀ ಮಾಡಿದ ಸರಿನ ಆಲೋಚನೆ ಮಾಡ್ಕೊಂಡು ಒಂದು ವಿಚಾರ ಮಾಡು. ನಾನು ಪರಪಕ್ಷದಲ್ಲಿ ನಿಂತು ಪರಮಾತ್ಮನಿಗೆ ಭಗವದ್ಭಕ್ತರಿಗೆ ಹೊಡೆದೆ, ನಂದು ತಪ್ಪಾಗಿದ್ರೆ ಕೃಷ್ಣ ಬರಬಾರ್ದಾಗಿತ್ತು, ಬಂದಿದ್ದಾನೆ. ಆದ್ದರಿಂದ ಪರಮಾತ್ಮ ಹೇಳಿದ್ದೆ ಸರಿಯಾದ ಮಾರ್ಗ. ಸ್ವವಿಹಿತ ವೃತ್ತ್ಯಾ ಭಕ್ತ್ಯಾ ಭಗವದ್ ಆರಾಧನಮೇವ ಪರಮೋ ಧರ್ಮ ನಾರಾಯಣ ಜುಟ್ ತದನುಬಂಧ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ ಅನ್ನುವ ಪರಮಾತ್ಮನ ಮಾತು ಇದು ಶ್ರೇಷ್ಠ. ಆದ್ರಿಂದ ಅಂತ ಪರಮಾತ್ಮನ ಮಾತನ್ನು ಕೇಳುವಂದಾಗ ರಾಜಧರ್ಮ, ಮೋಕ್ಷ ಧರ್ಮ, ಸ್ತ್ರೀ ಧರ್ಮ, ಆಪದ್ಧರ್ಮ, ಅನೇಕ ಧರ್ಮಗಳನ್ನ ನಮ್ಮ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶವನ್ನು ಮಾಡಿದ್ದಾರೆ. ಉಪದೇಶ ಮಾಡಿ ಅನೇಕ ಉಪದೇಶಗಳಾದ ಮೇಲೆ ಅವರಿಗೆ ಬೇಕಾಗಿದ್ದ ಉತ್ತರಾಯಣ ಬಂದುಬಿಡ್ತು. ಉತ್ತರಾಯಣದಲ್ಲಿ ದೇಹತ್ಯಾಗ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ಎಷ್ಟು ಮಹಾಮಹಿಮರು! 525 ವರ್ಷಗಳ ಕಾಲ ಬೃಹಸ್ಪತ್ಯಾಚಾರ್ಯ ಬಳಿಯಲ್ಲಿ, ಪರಶುರಾಮ ದೇವರ ಬಳಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದವರು. ಎಷ್ಟೋ ಜನ ತಾವು ಓದಿದ್ದನ್ನೇ ಮರೆತು ಬಿಟ್ಟಿರ್ತಾರೆ. ಅಂತ ಭೀಷ್ಮಾಚಾರ್ಯ ಇಂಥ ಜ್ಞಾನಿಗಳು, ಮಹಾಜ್ಞಾನಿಗಳು. ಆ ಜ್ಞಾನಿಗಳು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ದೇವರ ಎದುರಿಗೆ ತಾವು ದೇವರನ್ನ ಸ್ಮರಣೆ ಮಾಡ್ತಾರೆ. ಯುಧಿತುರಗ ರಜೋ ವಿಧೂಮ್ರ ವಿದ್ಯತ್ ಕಚಲುಲಿತ ಶ್ರಮವಾರ್ಯ ಲಂಕೃತಾಸ್ಯೇ ಮಮ ನಿಷಿದ ಶರೈರ್ವಿಭಿದ್ಯಮಾನತ್ವಚಿ ವಿಲಸತ್ಕವಚೇಸ್ತು ಕೃಷ್ಣ ಆತ್ಮ. ಸ್ವಾಮಿ, ಯುದ್ಧದಲ್ಲಿ ನಿನಗೆ ಚೆನ್ನಾಗಿ ಹೊಡೆಯಬೇಕು, ಚೆನ್ನಾಗಿ ನಿನ್ನ ಮೈಯಲ್ಲಿರ್ತಕ್ಕಂಥ ರಕ್ತವನ್ನು ಹೊರಗೆ ತೆಗೆಯಬೇಕು ಅಂತ ಚೂಪು ಮಾಡಿದ ಬಾಣಗಳಿಂದ ನಾನು ಹೊಡೆದಾಗ, ಸ್ವಾಮಿ, ಆ ಯುದ್ಧದಲ್ಲಿ ಆ ಕುದುರೆಗಳ ಕುರಪುಟದಿಂದ ಎದ್ದ ಧೂಳು ಕೃಷ್ಣವರ್ಣ, ನಿನ್ನ ಮೇಲೆ ಸೂರ್ಯನ ಬೆಳಕು ಬೀಳುತ್ತಾ ಇದ್ದರೆ ಆ ಧೂಳು ಮುಚ್ಚಿ ನನ್ನ ಬಾಣಗಳಿಂದ ನಿನ್ನ ಮೈಯೆಲ್ಲ ಹೊಡೆದಾಡಿದಾಗ ವಿಭಿದ್ಯಮಾನ ತ್ವಚಿ, ನಿನ್ನ ಚರ್ಮ ಸೀಳುವಂತೆ ನಾನು ಬಿಟ್ಟೆ. ಅಂದ್ರೆ ದೇವರ ದೇಹ ಒಡೆಯುತ್ತಾ ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರಲ್ಲ, ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯವಿದೂರ ಅಂತಾರ ಪರಮಾತ್ಮನನ್ನ. ಮತ್ತೆ ಹೇಗೆ ಅಂದ್ರೆ ಅದಕ್ಕೆ ವ್ಯಾಖ್ಯಾನ ಬರೀತಾರೆ, ಉತ್ತಮ ದೇವತೆಗಳ ವಿನಃ ಅಸುರಾನ್ ಮೋಹಯನ್ ದೇವ ಕ್ರೀಡೆಯೈವ ಸುರೇಶ್ವಪಿ. ಪರಮಾತ್ಮ ಹೀಗೆ ದೇವತೆಗಳಿಗೆ ಲೀಲೆಯನ್ನ ತೋರಿಸ್ತಾನೆ, ಅಸುರರಿಗೆ ಮೋಹನ ಮಾಡ್ತಾನೆ. ಪರಮಾತ್ಮನ ದೇಹ ಭೀಷ್ಮಾಚಾರ್ಯ ಬಿಟ್ಟ ಬಾಣದಿಂದ ಸೀಳೆ ಹೋಯ್ತು, ರಕ್ತ ಬಂತು ಅಂತ ಅವರು ತಿಳ್ಕೊಳ್ಳುವಂತೆ ಮಾಡ್ತಾನೆ ಪರಮಾತ್ಮ. ಅಂತ ಸ್ವಾಮಿ ಹೀಗೆ ಮಾಡಿದ್ಯಾ ಅಂತ ದೇವರನ್ನ ಸ್ತೋತ್ರ ಮಾಡ್ತಾ ಅರ್ಜುನನಿಗಂತಾರೆ, ಅರ್ಜುನ, ಯುದ್ಧದಲ್ಲಿ ನೀನು ದೇವರನ್ನ ಏನು ಕೇಳಿದಿ? ಸ್ವಾಮಿ, ನನ್ನ ರಥವನ್ನ ಸೇನೆಯೋರು ಭಯೋರ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ ಅಂತಂದಿ. ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವೇ. ನಾನು ಯಾರ್ಯಾರು ಬಂದಿದ್ದಾರೋ ಅವ್ರು ನೋಡ್ತೀನಿ. ಸಪತಿ ಸಖಿ ವಚೋ ನಿಶಮ್ಯ ಸಮ್ಯಕ್ ನಿಜ ಪರಯೋ ಬಲಯೋ ರಥಂ ಪ್ರವೇಶ್ಯ ಸ್ಥಿತವತಿ ಪರ ಸೈನಿಕಾಯುರಕ್ಷ್ಣಾ ಕೃತವತಿ ಪಾರ್ಥ ಸಖೇ ರತಿರ್ಮಮಾಸ್ತು. ಸ್ವಾಮಿ ಎರಡೂ ರಥಗಳ, ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿ ನೋಡು ಅಂದ. ಯಾರ್ಯಾರು ಬಂದಿದ್ದಾರೆ ನೋಡು. ಇವನು ಕಾಣಿಸಿದ್ದು ಶತ್ರುಗಳು ಕಾಣಿಸ್ಲಿಲ್ಲ. ಊಟಕ್ಕೆ ಬಂದಾಗ ಏನ್ ಕಾಣಿಸ್ಬೇಕ್ರಿ? ಎಲೆ ಹಿಡ್ಕೊಂಬಂದು ಕಾಣಿಸ್ಬೇಕು. ಯುದ್ಧಕ್ಕೆ ಹೋದಾಗ ಏನ್ ಕಾಣಿಸ್ಬೇಕು? ಶತ್ರುಗಳು ಕಾಣಿಸ್ಬೇಕು ಅಲ್ವಾ? ತಿರುಪತಿ ದರ್ಶನಕ್ಕೆ ಹೋದಾಗ ಕ್ಯೂ ಲೈನ್ ಎಷ್ಟುದ್ದ ಇದೆ ಅಂತ ನೋಡ್ಕೋಬೇಕು. ಆಮೇಲೆ ಪ್ರಸಾದ ತಿರುಪತಿದು. ಇಲ್ಲಿ ಬಂದ ಅರ್ಜುನನಿಗೆ ಕಂಡಿದ್ದೆಲ್ಲ ಬರೀ ತನ್ನ ಬಂಧುಗಳೇ. ಸಪತಿ ಸಖಿ ವಚೋ ನಿಶಮ್ಯ ಮಧ್ಯೆ ನಿಜ ಪರಯೋ ಬಲಯೋ ರಥಂ ಪ್ರವೇಶ್ಯ. ನಿಲ್ಲಿಸಿ ನೋಡು ಅಂದ. ದುಃಖ ಆಯಿತು ಅವನಿಗೆ. ಗೀತಾ ಉಪದೇಶವನ್ನು ಮಾಡಿದ ಪರಮಾತ್ಮ. ಇಷ್ಟೇ ಅಲ್ಲ, ಅರ್ಜುನ ಏನಾಗಿದೆ ಗೊತ್ತಾ ಅಲ್ಲಿ ಅವತ್ತು? ನಿಂಗೆ ಗೊತ್ತಿಲ್ಲ, ನಾ ಎದುರುಗಡೆಗೆ ನಿಂತಿದ್ದೆ, ನನಗ್ ಗೊತ್ತು. ಪರಸೈನಿಕಾಯು ರಕ್ಷಣಾ ಹೃತವತಿ. ಎಲ್ಲ ಭೀಷ್ಮ ದ್ರೋಣಾದಿಗಳ ಯಾರ್ಯಾರ ಆಯುಷ್ಯ ಹೋಗಿದೆ ಅವ್ರದೆಲ್ಲ ಆಯುಷ್ಯವನ್ನ ಎಳೆದು ಬಿಟ್ಟಿದ್ದಾನೆ ಪರಮಾತ್ಮ. ನೀನೇನೋ ನಾನು ಕೊಲ್ತೀನಿ ಅಂತ ದೇವರು ಹೇಳಿದ. ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ನ, ನೀನು ಕೇವಲ ನಿಮಿತ್ತ, ನಾನು ಆಗಲೇ ಕೊಂದಾಗಿದೆ ಅಂತ ಪರಮಾತ್ಮ ಹೇಳಿದ. ಅಂತ ಸ್ವಾಮಿ
ನನಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಕುಮತಿ ಮಹಾರದ ಆತ್ಮವಿದ್ಯಾಯ ಯಶ್ಚರಣರತಿ ಪರಮಸ್ಯ ತಸ್ಯ ಮೇಸ್ತು. ಯಾವ ಪರಮಾತ್ಮ ಆಧ್ಯಾತ್ಮಿಕವಾದ ಶ್ರೇಷ್ಠವಾದ ಬಂಧು ವ್ಯಾಮೋಹವನ್ನು ಕಳೆಯತಕ್ಕಂಥ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಅಂತ ಪರಮಾತ್ಮನಲ್ಲಿ ನನ್ನ ಮನಸ್ಸು ಯಾವಾಗಲೂ ಇರಲಿ ಅಂತ ಹೇಳ್ತಾ, ನನಗೆಂತ ಅನುಗ್ರಹ ಮಾಡಿದ್ದಾನೆ ಗೊತ್ತಾ ಧರ್ಮರಾಜ? ಸ್ವನಿಯಮಪಹಾಯ ಮತ್ ಪ್ರತಿಜ್ಞಾಂ ಋತಮಧಿಕರ್ತುಮವಪ್ಲುತೋ ರಥಸ್ಥಃ ಧೃತರಥ ಚರಣೋಭ್ಯಯಾತ್ ಬಲಾಗ್ರೇ ಹರಿರಿವ ಹಂತುಮಿಭಂ ಗತೋತ್ತರೀಯ. 2ನೇ ದಿವಸ 10ನೇ ದಿವಸ ಚಕ್ರಧಾರಿಯಾಗಿ ನಿಂತು ಪರಮಾತ್ಮನ ಸಂಹಾರ ಮಾಡಿಬಿಡ್ತೀನಿ ಇವನನ್ನ ಅಂತ ನಿಂತಿದ್ದೀಯ. ಆಗ ಪರಮಾತ್ಮ ತಾನೇ ಚಕ್ರಧಾರಿಯಾಗಿ ಬಂದು ಭೀಷ್ಮಾಚಾರ್ಯ ಅಂತಾರೆ, ಬಾಬಾ ಬಾಬಾ ಅಂತ 2 ಕಡೆ ಪರಮಾತ್ಮ ಹೇಳ್ತಾನೆ. ನಮ್ಮ ಭೀಷ್ಮಾಚಾರ್ಯ ಹೇಳ್ತಾರೆ, ಪರಮಾತ್ಮ ಹೇಳ್ತಾನೆ. ಭೀಷ್ಮಾಚಾರ್ಯ ಅಂದ್ರಂತೆ, ನಾನೇನು ಉಪದೇಶ ಮಾಡಲಿ ಇವರಿಗೆ? ಕಾಶಕ್ತಿರ್ ಮಮ ಗೋವಿಂದ, ಶಕ್ತಿ ಇಲ್ಲ ಸ್ವಾಮಿ, ಸುಸ್ತಾಗಿದ್ದೀನಿ ಅಂತ. ಪರಮಾತ್ಮ ಅಂದ, ನೀನೇ ಹೇಳಬೇಕು, ಧರ್ಮರಾಜನಿಗೆ ಉಪದೇಶ ಮಾಡಬೇಕು ಅಂತ. ಇಲ್ಲ ಸ್ವಾಮಿ, ಸಾಧ್ಯ ಇಲ್ಲ. ಒಮ್ಮೆ ಮೈದಡವಿದ ಭೀಷ್ಮಾಚಾರ್ಯ, ಮೈದಡವಿದ. ಶಕ್ತಿ ಬಂತ ಇಲ್ವಾ? ಹೇಳಿವಾಗ ಸ್ವಾಮಿ, ನಿನ್ನೆದುರಿಗೆ, ಪರಶುರಾಮ ದೇವರೆದುರಿಗೆ, ವೇದವ್ಯಾಸ ದೇವರೆದುರಿಗೆ, ಇಷ್ಟು ಜನ ಋಷಿಮುನಿಗಳ ಮಧ್ಯದಲ್ಲಿ ನಾನೇನು ಪ್ರವಚನ ಮಾಡೋದು? ಸಾಧ್ಯ ಇಲ್ಲ. ಅಲ್ಲ, ನೀನೇ ಹೇಳಬೇಕು. ಯಾಕೆ ಸ್ವಾಮಿ ಅಷ್ಟೊಂದು ಕಷ್ಟ? ನಾನೇ ಹೇಳಬೇಕು ಅನ್ನೋದು ಯಾಕೆಂದ್ರೆ, ನೀನು ಹೇಳಲ್ಲ, ತ್ವಯಿ ಸಂಸ್ಥಿತ, ನಿನ್ನೊಳಗೆ ನಾನೇ ಕೂತ್ಕೊಂಡು ಹೇಳ್ತೇನೆ. ಅದಾದ್ರೂ ಯಾಕೆ ಅಷ್ಟೊಂದು ನೀನೇ ಹೇಳ್ಬೋದಲ್ಲ? ತ್ವತ್ಕೀರ್ತಿ ಎಂದ ಪರಮಾತ್ಮ. ನೀನು ಭೀಷ್ಮಾಚಾರ್ಯರು ಪರ್ವಘಟ್ಟಲ್ಲಿ ಉಪದೇಶ ಮಾಡಿದ್ರು ಎನ್ನುವ ಕೀರ್ತಿ ನಿನಗೆ ಬರಬೇಕು, ವಿಶ್ವಾಸರಾಮ ನಿನ್ನ ಬಾಯಲ್ಲಿ ಬರಬೇಕು. ಅದನ್ನು ಕೇಳಲಿಕ್ಕಾಗಿ ನಾನು ಬಂದಿದ್ದೀನಿ. ತ್ವತ್ಕೀರ್ತಿ ತ್ವಯಿ ಸಂಸ್ಥಿತ. ಇಲ್ಲೂ ಹಾಗೆ ಪರಮಾತ್ಮ ಬಂದು ಕೂಡಲೇ ಏಕೇಹಿ ಪುಂಡರೀಕಾಕ್ಷ ಅಂದ್ರು ಭೀಷ್ಮಾಚಾರ್ಯ. ಬಾ ಸ್ವಾಮಿ, ಚಕ್ರ ಹಿಡಿದು ಬಂದಿಲ್ಲ, ನನ್ನ ಪ್ರತಿಜ್ಞೆಯನ್ನ ನಿಜ ಮಾಡಲಿಕ್ಕಾಗಿ ನಿನ್ನ ಪ್ರತಿಜ್ಞೆಯನ್ನು ಬಿಟ್ಟು ಬರ್ತಾ ಇದ್ದೀಯ. ಎಲ್ಲ ಧನುರ್ಬಾಣಗಳನ್ನೆಲ್ಲವನ್ನು ಬಿಸಾಡಿ ಬಾ ಸ್ವಾಮಿ, ಇದಕ್ಕಾಗಿ ಕಾದಿದ್ದೆ. ನಾನು ಮಾಡಿದ ಕೆಲಸ ಸರಿ ಇದೆಯೋ ಇಲ್ಲ ಅನ್ನೋದು ಇವತ್ತು ನಿಂದು ಗೊತ್ತಾಯಿತು ಅಂತ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಭೀಷ್ಮಾಚಾರ್ಯರು, ಸ್ವಾಮಿ, ಹೇಗೆ ಬಿದಿರು ಮಳೆಗಳಲ್ಲಿ ತಾನೇ ತಿಕ್ಕಿಕೊಂಡು ಬೆಂಕಿ ಹೊತ್ತಿ ಬಿದಿರು ಮಳೆ ತಾನೂ ಸುಟ್ಟು ಕಾಡನ್ನೂ ಸುಡುವಂತೆ ಪಾಂಡವರಲ್ಲಿ ಕೌರವರಲ್ಲಿ ಈ ಒಂದು ಪರಸ್ಪರವಾಗಿ ಯುದ್ಧವನ್ನು ಮಾಡಿಸಿ ಭೂಭಾರವನ್ನು ಇಳಿಸಿದ್ದೀಯಾ. ಹೃದಯ ಪರಿರಭ್ಯ ಜಹಾಮಿ ಮರ್ತನೀಡಂ. ಮರಣಧಾರ್ಮಿಕವಾದ ಈ ಭೂಮಿ, ಈ ದೇಹವನ್ನು ನಾನು ಬಿಡ್ತಾ ಇದ್ದೇನೆ ಅಂತ ಭೀಷ್ಮಾಚಾರ್ಯರು ತಮ್ಮ ದೇಹವನ್ನು ಬಿಡ್ತಾ ಇದ್ದಾರೆ. ಬಿಡುವಾಗ ಸ್ವಾಮಿ ಅವರಿಗೆ ಇನ್ನೂ ಕೊನೆ ದೇಹ ಅಲ್ಲ, ಇನ್ನು ಪ್ರಾರಬ್ಧ ಕರ್ಮ ತೀರಿಲ್ಲ ಭೀಷ್ಮಾಚಾರ್ಯರಿಗೆ. ಪ್ರಾರಬ್ಧ ಕರ್ಮ ತೀರಿದ ಮೇಲೆ ಚರ್ಮದೇಹದಲ್ಲಿ ಅವರಿಗೆ ಭಗವಂತನ ದರ್ಶನ ಆಗಬೇಕು. ಇವತ್ತು ಏನು ಮಾಡಿದ್ದಾರೆ ಭೀಷ್ಮಾಚಾರ್ಯರು? ಪರಮಾತ್ಮನ ಸ್ಮರಣೆ ಎದುರಿಗೆ ಇದ್ದಾನೆ. ಅದಕ್ಕೆ ಭಾಗವತ ಹೇಳುತ್ತೆ, ವಿಧೂತ ಭೇದ ಮೋಹ ಅಂತ. ಎದುರಿಗಿರುವ ಭಗವದ್ರೂಪ, ಒಳಗಿರುವ ಭಗವದ್ರೂಪ ಎರಡೂ ಒಂದೇ ಅಂತ ತಿಳಿದು ಭೀಷ್ಮ ಪರಮಾತ್ಮನ ರೂಪವನ್ನು ನೋಡ್ತಾ ಸಂತೋಷ ಪಡ್ತಾ ಇದ್ದ. ಆದರೆ ಸ್ವಾಮಿ ಭೀಷ್ಮರು ದೇಹವನ್ನ ಯೋಗ ಮಾರ್ಗದಿಂದ ಬಿಡುವ ಸಂದರ್ಭದಲ್ಲಿ ಇಚ್ಛಾವರಣೆಗಳಾದವರು ಪರಮಾತ್ಮ ತನ್ನ ರೂಪವನ್ನು ಮರೆಮಾಡಿ ತಾನು ಯಾರು ಭೀಷ್ಮ ಅನ್ನುವುದರ ಸ್ಮರಣೆ ಕೊಟ್ಟಂತೆ ಭಗವಂತ. ಎಷ್ಟು ವಿಚಿತ್ರ! ಕೆಲವರೆಲ್ಲ ಮೆಡಿಟೇಷನ್ ಹಾಲಲ್ಲಿ ಕೂತ್ಕೊಂಡು ಹಿಂಗೆ ಕೂತ್ಬಿಟ್ಟಿರ್ತಾರೆ. ಅದು ಏನು ಗೊತ್ತೋ, ಯಾವತ್ತು ಗೊತ್ತೋ, ಮಂತ್ರಾಲಯಕ್ಕೆ ನೋಡ್ತಾ ಇರ್ಬೇಕು. ವಿಚಿತ್ರ ಜನ ಬರ್ತಿರ್ತಾರೆ. ಅವ್ರ ವಿಚಿತ್ರ ಆಚರಣೆಗಳು, ನಮಸ್ಕಾರಗಳು, ಪದ್ಧತಿಗಳು ನೋಡಿಬಿಟ್ರೆ ಹೆದರಿಕೆ ಆಗುತ್ತೆ. ಸ್ವಾಮಿ ಎಂಥವನೆಂಬುದು ಅವ್ರಿಗೆ ಗೊತ್ತಿಲ್ಲ, ಏನೋ ಒಂದು ನಾಟಕ ಮಾಡ್ತಾರೆ. ಭೀಷ್ಮಾಚಾರ್ಯಗೆ ನಾನು ದ್ಯುನಾಮಕ ವಸು, ನನ್ನ ಹೆಂಡತಿ ವರಾಂಗಿ, ಅವಳ ಮಾತನ್ನ ನಂಬಿ ವಸಿಷ್ಠರ ಕಾಮಧೇನುವನ್ನು ಕದ್ದಿದ್ದರಿಂದ ಆದ ದುರ್ಯೋನಿ ನನಗಿದು ಎಂಬುದಾಗಿ ಸ್ಮರಣೆ ಮಾಡಿ ತಮ್ಮ ಮೂಲ ರೂಪದ ಸ್ಮರಣೆಯನ್ನ ಭಗವಂತ ಕೊಟ್ಟನೇ ವಿನಃ ಪರಮಾತ್ಮನ ಸ್ಮರಣೆ ಬರಲಿಲ್ಲ ಅಂತ ಇದ್ದಾರೆ. ಇಂಥ ಭೀಷ್ಮಾಚಾರ್ಯ ವಿಚಾರವನ್ನು ಹೇಳಿದ್ದಾರೆ. ಮುಂದೆ ಇದಾದ ಮೇಲೆ ಯುಧಿಷ್ಠಿರ ಅಶ್ವಮೇಧ ಯಾಗವನ್ನು ಮಾಡಿದನಂತೆ. ಅಶ್ವಮೇಧ ಯಾಗವನ್ನು ಮಾಡಿದಾಗ ಸಂಕಲ್ಪ ಮಾಡಿದನಂತೆ, ರಾಜರ, ಜ್ಞಾನಿಗಳ, ಬಂಧುಗಳ ವಧೆ ಮಾಡಿದ ಪಾಪ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡ್ತೀನಿ ಅಂತ. ವೇದವ್ಯಾಸರಂದ್ರು ಸಂಕಲ್ಪ ಸರಿ ಇಲ್ಲ ಅಂದ್ರು. ಸಂಕಲ್ಪ ಸರಿ ಇಲ್ಲ, ಇದು ಅದು ಯಾವುದು ಪಾಪ ಬಂದಿಲ್ಲ. ಮತ್ತೆ ಯಾಕೆ? ಕೃಷ್ಣನ ಮಾತನ್ನ ಪಾಲಿಸದೇ ಇದ್ದದ್ದರಿಂದ ಬಂದ ಪಾಪ. ಸ್ವಾಮಿ ಯಾವುದದು? ಕೃಷ್ಣ ಹೇಳಿದ ಅಶ್ವತ್ಥಾಮ ಹತಃ ಅಂತ. ನಂಬಿಕೆ ಬರಲಿಲ್ಲ ನಿನಗೆ. ಅರ್ಜುನನನ್ನು ಕೇಳಿದೆ, ಮತ್ತೊಬ್ಬನು ಕೇಳಿದೆ, ಹೌದಾ ಅಂದಿ. ಅದರಿಂದ ಪಾಪ ಬಂದಿದೆಯೇ ಹೊರತು ಇದರಿಂದ ಬಂದಿಲ್ಲ. ಆದ್ದರಿಂದ ಅಂತ ಅಶ್ವಮೇಧ ಯಾಗವನ್ನು ಮಾಡಿದ್ದಾನೆ. ಈ ಅಶ್ವಮೇಧ ಯಾಗ ಆದ ಮೇಲೆ
ಮತ್ತೆ ಮತ್ತೊಂದು ಪ್ರಸಂಗ, ಕೃಷ್ಣನ ದ್ವಾರಕಾ ನಗರಕ್ಕೆ ನಮ್ಮ ಅರ್ಜುನ ಹೋಗಿದ್ದ. ಬಹಳ ಸಾರಿ ಕೃಷ್ಣನ ಬಳಿಯಲ್ಲೇ ಇರ್ತಿದ್ದ ಅರ್ಜುನ. ಬಹಳ ಕೃಷ್ಣನಿಗೂ ಅಭಿಮಾನ, ತಂಗಿಯ ಗಂಡ, ಸುಭದ್ರೆಯ ಗಂಡ ಅಂತ ಹೇಳಿ. ನರನ ಆವೇಶವೂ ಬೇರೆ ಇದೆ. ಇದರ ಮೇಲೆ ನಮ್ಮ ಅರ್ಜುನ ಅಲ್ಲಿಗೆ ಹೋದವನು ತಾನು ಬರ್ತಾನೆ. ಇಷ್ಟರೊಳಗೆ ಧರ್ಮರಾಜನಿಗೆ ಬಹಳಷ್ಟು ಅಪಶಕುನಗಳು ಕಾಣಿಸುತ್ತವೆ. ಬೆಂಕಿ ಉರಿತಾ ಇಲ್ಲ, ಮಕ್ಕಳು ಹಾಲು ಕುಡಿತಾ ಇಲ್ಲ, ನರಿಗಳು ಯಾಗಶಾಲೆಯ ಒಳಗೆ ಬಂದು ಕೂಗಿಡ್ತಾ ಇದೆ, ಸಜ್ಜನರಿಗೆ ಯಾಕೋ ಸಂತೋಷವಾಗುತ್ತಾ ಇಲ್ಲ, ಸೂರ್ಯನಿಗೆ ಮಂಡಲ ಕಟ್ಟಿದೆ. ಇದೆಲ್ಲವನ್ನು ನೋಡಿದ ಧರ್ಮರಾಜ ಭೀಮಸೇನನ ಬಳಿ ಹೇಳ್ತಾನೆ, ಬಹಳ ದಿವಸ ಆಯಿತು, 5-6 ತಿಂಗಳಾಯಿತು ಹೋಗಿ, ಅರ್ಜುನ ಹೋಗಿ ಬಂದಿಲ್ಲ ಅಂತ. ಇಲ್ಲ, ಅರ್ಜುನ ಹೋಗಿದ್ದು ಕೆಲವೇ ದಿವಸಗಳಾಗಿತ್ತು. ಅರ್ಜುನ ಬಂದಿದ್ದಾನೆ. ಬಂದ ಅರ್ಜುನನ ಮುಖದಲ್ಲಿ ಏನೂ ಕಾಂತಿ ಇಲ್ಲವಂತೆ. ಏನೂ ಕಾಂತಿ ಇಲ್ಲದೆ ನೋಡಿ ಧರ್ಮರಾಜ ಕೇಳ್ತಾನೆ, ಏನು ಪಾಪ ಮಾಡಿದ್ದೀನಿ ನೀನು? ಬಹಳ ಪ್ರಶ್ನೆ ಮಾಡ್ತಾನೆ. ಬ್ರಾಹ್ಮಣರಿಗೆ ಕೊಡ್ತೀನಿ ಅಂತ ಹೇಳಿದ ದಾನವನ್ನು ಮೋಸ ಮಾಡಿದೀಯಾ, ಅಥವಾ ನಿನ್ನದಲ್ಲದೇ ಇದ್ದ ಸ್ತ್ರೀಯರನ್ನ ಭೋಗ ಮಾಡಿದೀಯಾ, ಅಥವಾ ಏಕಾದಶಾದಿ ದಿವಸಗಳಲ್ಲಿ ಅನ್ನಗಳನ್ನು ತಿಂದಿದ್ದೀಯಾ, ಏನು ಮಾಡಿದ್ದೀಯ ಹೇಳು ಅಂತ. ಸಖ್ಯಂ ಮೈತ್ರೀಂ ಸೌಹೃದಂಚ ಸಾರಥ್ಯಾದಿಷು ಸಂಸ್ಮರನ್ನ. ಯಾವಾಗಿಷ್ಟು ಪ್ರಶ್ನೆಯನ್ನು ಕೇಳ್ತಾನೆ. ಕೇಳಿದ ಕೂಡಲೇ ಪರಮಾತ್ಮ ಮಾಡಿದ ಪರಮಾನುಗ್ರಹ ಅದೆಲ್ಲವನ್ನು ಜ್ಞಾಪಿಸಿಕೊಂಡು ನೃಪಮಗ್ರಜಮಿತ್ಯಾಹ ಬಾಷ್ಪಗದ್ಗದಯ ಗಿರಾ. ಧರ್ಮರಾಜನನ್ನು ಕುರಿತು ಅರ್ಜುನ ಹೇಳ್ತಾನೆ. ಬಹಳ ಸುಂದರವಾದ ಮಾತು. ಇದೆಲ್ಲ ಭಾಗವತವನ್ನು ನಮ್ಮ ಜೀವನಕ್ಕೂ ಅನ್ವಯಿಸಿಕೊಳ್ಳಬೇಕು. ಅರ್ಜುನ ಅಂತಾನೆ, ವಂಚಿತೋಹಂ ಮಹಾರಾಜ ಹರಿಣಾ ಬಂಧುರೂಪಿಣ ಏನ ಮೇ ಅಪಹೃತಂ ತೇಜಃ ದೇವ ವಿಸ್ಮಾಪನಂ ಮಹತ್. ಅರ್ಜುನ ಅಂತಾನೆ, ದೇವತೆಗಳೇ ಆಶ್ಚರ್ಯ ಪಡುವಂತಹ ತೇಜಸ್ಸು, ಬಲ, ಪೌರುಷ ನನ್ನದು. ಪರಮಾತ್ಮ ಇವತ್ತು ನಮ್ಮನ್ನು ವಂಚನೆ ಮಾಡಿ ಹೊರಟೋಗ್ತಾ ಇದ್ದಾನೆ. ಅಂತಹ ಪರಮಾತ್ಮ ಬಂಧುರೂಪಿಯಾಗಿದ್ದ ಸ್ವಾಮಿ ಹೊರಟೋಗಿದ್ದಾನೆ. ಹೇಗೆ ನಮ್ಮ ದೇಹದಲ್ಲಿ ಉಕ್ತನಾಮಕ ಪರಮಾತ್ಮ ವಿಯೋಗವಾದರೆ ಶವ ಅಂತ ಹೇಗೆ ಕರೀತಾರೆ, ಇವತ್ತು ಆ ಭಗವಂತ ಇಲ್ಲದೆ ಇದ್ದ ನನ್ನ ದೇಹವು ಅಷ್ಟಕ್ಕೆ ಒಳಗಾಗಿದೆ ಅಂತ ಹೇಳಿ ದೇವರು ಮಾಡಿದ ಒಂದೊಂದು ಉಪಕಾರವನ್ನು ಸ್ಮರಣೆ ಮಾಡ್ತಾನೆ. ನಮಗೇನಾರ ದುಃಖ ಬಂದಾಗ, ಭಯ ಬಂದಾಗ ನಾವು ಏನಾಗತ್ತೋ ಅಂತ ಚಿಂತೆ ಮಾಡುವುದಕ್ಕಿಂತ ಇಷ್ಟು ದಿವಸ ದೇವರು ರಕ್ಷಣೆ ಮಾಡಿದ್ದಾನೆ ಅನ್ನುವುದರ ಸ್ಮರಣೆ ಮಾಡಬೇಕು. ನಿರ್ಭೀತಿಯಿಂದ ನಮ್ಮನ್ನು ಇಟ್ಟಿದ್ದಾನೆ ಅಂತ. ಅದಕ್ಕೆ ಅರ್ಜುನ ತಾನು ಹೇಳ್ತಾ ಇದ್ದಾನೆ, ಒಂದೊಂದೇ ಹೇಳ್ತಾನೆ. ಯತ್ಸಂಶ್ರಯಾ ದ್ರುಪದಗೇಹ ಮುಪಾಗತಾನಾಂ ರಾಜ್ಞಾಂ ಸ್ವಯಂವರ ಮುಖೇ ಸ್ಮರ ದುರ್ಮದಾನಾಂ ತೇಜೋಹೃತಂ ಖಲು ಮಯಾ ವಿಹತಶ್ಚ ಮತ್ಸ್ಯಃ ಸಜ್ಜೀಕೃತೇನ ಧನುಷಾಧಿಗತಾ ಚ ಕೃಷ್ಣ. ಯಾವ ಪರಮಾತ್ಮನ ಅನುಗ್ರಹದಿಂದ ದೃಪದರಾಜನ ಮನೆಗೆ ಹೋದಾಗ ಯಾವ ರಾಜರ ಕೈಲೂ ಆಗದೇ ಇದ್ದ ಮತ್ಸ್ಯಂತ್ರದ ಛೇದನೆಯನ್ನು ಮಾಡಿ ದ್ರೌಪದಿಯನ್ನು ನಾವು ಸಂಪಾದನೆ ಮಾಡಿದ್ದೀವಲ್ಲ, ಅದು ನಮ್ಮ ಸಾಮರ್ಥ್ಯ ಅಲ್ಲ ಅಣ್ಣ, ಅದು ಭಗವಂತನ ಸಾಮರ್ಥ್ಯ. ಭಗವಂತನ ಅನುಗ್ರಹದಿಂದ ಅವನ ಸಾರಥ್ಯದಲ್ಲಿ ಕೂತು ಅಗ್ನಿಗೆ ಅಜೀರ್ಣ ಆಗಿದ್ದ ಅಗ್ನಿಗೆ ಖಾಂಡವವನವನ್ನು ನಾ ತರ್ಪಣೆ ಮಾಡಿದ್ದು, ಎಲ್ಲರೂ ಸತ್ತರೂ ಕೆಲವರನ್ನು ಉಳಿಸಿದ್ದು, ಆ ಖಾಂಡವನ ದಹನದಿಂದ ಮಯಸಭೆಯನ್ನು ನಿರ್ಮಾಣ ಮಾಡಿ ರಾಜಸೂಯಾಗವನ್ನು ಮಾಡಿದ್ದು, ನೀವಿಬ್ಬರೂ ಕೂತು ದ್ರೌಪದಿ ಧರ್ಮರಾಜ ಕೂತು ಅನೇಕ ಋಷಿಮುನಿಗಳಿಂದ ಶ್ರೇಷ್ಠವಾದ ಅಭಿಷೇಕಗಳನ್ನು ಮಾಡಿಸಿಕೊಂಡದ್ದು, ಇದು ಯಾರ ಅನುಗ್ರಹದಿಂದ? ಭಗವಂತನ ಅನುಗ್ರಹದಿಂದ. ಮತ್ತಂತಾನೆ, ಯಾವ ಭಗವಂತನ ಅನುಗ್ರಹದಿಂದ ರುದ್ರದೇವರನ್ನು ಒಲಿಸಿದೆ ನೋಡಿ. ರುದ್ರದೇವರು ಪರಮಾತ್ಮರಿಗಿಂತ ಕಡಿಮೆ, ಆದರೂ ಆ ರುದ್ರದೇವರನ್ನು ಒಲಿಸಲಿಕ್ಕೆ ನನಗಾದದ್ದು ಆ ಭಗವಂತನ ಅನುಗ್ರಹದಿಂದ. ಆ ಭಗವಂತನ ಅನುಗ್ರಹದಿಂದ ರುದ್ರದೇವರನ್ನು ಒಲಿಸಿಕೊಂಡು ಯಾರಿಗೂ ಸಿಗದೇ ಇದ್ದ ಪಾಶುಪತಾಸ್ತ್ರ, ಸಕಲ ದಿಕ್ಪಾಲಕರಿಂದ ಅಸ್ತ್ರ, ಇವೆಲ್ಲವೂ ನನಗೆ ದೊರೆತಿದೆ. ಆದ್ರಿಂದ ಇದೆಲ್ಲ ಅಲ್ಲ, ಯಾರಿಗಿದೆ? ಪ್ರಾಪ್ತೋ ಮಹೇಂದ್ರ ಭವನೇ ಮಹದಾಸನಾರ್ಧಂ ಅಂತಾನೆ. ಇಂದ್ರನ ಮನೆಯಲ್ಲಿ, ಇಂದ್ರನ ಜೊತೆಯಲ್ಲಿ, ಅವನ ಜೊತೆಯಲ್ಲಿ ಅದೇ ಸಿಂಹಾಸನದಲ್ಲಿ ತಿಂಗಳುಗಟ್ಟಲೆ ಸಭಾದಲ್ಲಿ ಕೂತುಕೊಳ್ಳುವ ಭಾಗ್ಯ. ಇಷ್ಟೇ ಅಲ್ಲ, ಎಷ್ಟೆಷ್ಟು ಅನುಗ್ರಹ ಮಾಡಿದ್ದಾನ ಪರಮಾತ್ಮ. ಇದರ ಜೊತೆಗೆ ಕೊಲ್ಲಲಿಕ್ಕಾಗದೇ ಇದ್ದ ದ್ರೋಣಾಚಾರ್ಯರು, ಸಾಧ್ಯವೇ ಇಲ್ಲದೆ ಇದ್ದ ಕೃಪಾಚಾರ್ಯರು, ಭೀಷ್ಮಾಚಾರ್ಯರು, ಎಂಥೆಂಥ ಘಟಾನುಘಟಿಗಳಿರ್ತಕ್ಕಂಥ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ ವತ್ಸ ಪದಂ ಸ್ಮಯತ್ ವವಾಹ ಅನ್ನತ್ತೆ ಭಾಗವತ. ಕೌರವರ ಸೈನ್ಯವೆಂಬುವ ಸಾಗರದಲ್ಲಿ ಭೀಷ್ಮ, ದ್ರೋಣ, ಕೃಪಕರ್ಣ, ಶಲ್ಯರೆಂಬತಕ್ಕಂಥ ಮಹಾ ಘಟಾನುಘಟಿಗಳಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಮೊಸಳೆ ತಿಮಿಂಗಳಗಳಂತೆ ಇರತಕ್ಕಂಥವರನ್ನ ಸರಳವಾಗಿ
ಕರುವಿನ ಕಾಲಲ್ಲಿ ನಿಂತ ನೀರನ್ನ ಹಸು ದಾಟುವಂತೆ ವತ್ಸ ಪದಂ ಸ್ಮಯತ್ಲವಾಹ, ಭಗವಂತನೆಂಬತಕ್ಕಂಥ ನಾವೆಯಲ್ಲಿ ಕೂತು ಸುಖವಾಗಿ ದಾಟಿಸಿಬಿಟ್ಟ. ಇದೆಲ್ಲ ಅಲ್ಲ ಅಣ್ಣ, ದೇವರು ಮಾಡಿದ ದೊಡ್ಡ ಮೋಸ ಏನು ಗೊತ್ತಾ? ನರ್ಮಾಣ್ಯುದಾರ ರುಚಿರಸ್ಮಿತ ಶೋಭಿತಾನಿ ಶೋಭನಾನಿ ಹೇ ಪಾರ್ಥ ಹೇ ಅರ್ಜುನ ಹೇ ಸಖೇ ಕುರುನಂದನೇತಿ ಸಂಜಲ್ಪಿತಾನಿ ನರದೇವ ಹೃದಯ ಸ್ಪೃಶಾನಿ ಸ್ಮರ್ತುರ್ಲುಠಂತಿ ಹೃದಯ ಮಮ ಮಾಧವಸ್ಯ. ಏನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ ಕೃಷ್ಣ, ಇವತ್ತು ಹೋಗಿಬಿಟ್ಟ, ನಮ್ಮನ್ನು ಬಿಟ್ಟು ಹೊರಟು ಬಿಟ್ಟಿದ್ದಾನೆ ಸ್ವಾಮಿ ಪರಂಧಾಮಕ್ಕೆ. ಪ್ರೀತಿಯಿಂದ ಮಾತಾಡಿಸೋದು, ಹಾಸ್ಯ ಮಾಡೋದು, ನಮ್ಮನ್ನ ರೇಗಿಸೋದು, ಇದೆಲ್ಲವನ್ನ ಮಾಡ್ತಾ ಇದ್ದ. ಹೇ ಪಾರ್ಥ ಹೇ ಸಖೇ, ಪಾರ್ಥ ಸಖೇ ಅಂತ ನಾನಾ ಕುರುನಂದನ ಅಂತೆಲ್ಲ ಕರೀತಾ ಇದ್ದ. ಇವತ್ತಿಲ್ಲ, ಪರಮಾತ್ಮ ನಮ್ಮನ್ನು ಬಿಟ್ಟದ್ದು ಹೋಗ್ತಾ ಇದ್ದ. ಅವನು ಇಲ್ಲದೆ ಇದ್ರೆ ಏನಾಗತ್ತೆ ಗೊತ್ತಾ? ಸ್ವಾಮಿ ಇಲ್ಲದೆ ಇದ್ರೆ ಏನಾಗತ್ತೆ? ತದ್ವೈ ಧನುಸ್ತೈಷವಃ, ಅದೇ ಗಾಂಡೀವ, ಅದೇ ರಥ, ಅದೇ ಕುದುರೆಗಳು. ಭಾಗವತ ಹೀಗೇ ಕೇಳ್ತಾ ಹೋದ್ರೆ ಹೇಗೆ ಕೇಳಬೇಕು ಅನ್ನೋದು ಮರ್ತೋಗ್ಬಿಡ್ತೀವಿ. 18 ದಿವಸಗಳ ಯುದ್ಧ ಆದ ಮೇಲೆ ಗಾಂಡೀವ, ರಥ, ಕುದುರೆಗಳು, ಕಪಿಧ್ವಜ ಎಲ್ಲ ಅದೃಶ್ಯ ಆಗಿಬಿಡ್ತು. ಮತ್ತೆ ಅರ್ಜುನ ಅದೇ ಹೇಳ್ತಾ ಇದ್ದಾನಂದ್ರೆ ತತ್ ಸಮಾನ ಅಂತ ತಿಳಿಯಬೇಕು ಅಂತ ಆಚಾರ್ಯರ ಸಹಕಾರವಿಲ್ಲದೆ ಇದ್ದರೆ ಆ ಭಾಗವತವನ್ನು ಏನು ಹೇಳಲಿ. ಎಂತೆಂಥ ಪ್ರಸಂಗಗಳಲ್ಲಿ ಪದಚ್ಛೇದ ಮಾಡಿ ತೋರಿಸ್ತಾರೆ ಆಚಾರ್ಯ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಪದಚ್ಛೇದ ಹೀಗೆ ಮಾಡಿದ್ರೆ ಅನ್ಯಾಯ ಆಗಿಬಿಡುತ್ತೆ, ಮಾಡಬಾರದು ಅಂತ ಪದಚ್ಛೇದ ಮಾಡಿ ತೋರಿಸ್ತಾರೆ. ತಾತ್ಪರ್ಯ ಹೇಳ್ತಾರೆ, ವಿರೋಧ ಪರಿಹಾರ ಮಾಡ್ತಾರೆ, ಶ್ರುತಿ ಸಮ್ಮತಿಯನ್ನು ತೋರಿಸ್ತಾರೆ, ಇತರ ಪುರಾಣಗಳ ಸಮಾಖ್ಯಾವನ್ನು ತೋರಿಸ್ತಾರೆ. ಇದು ಆಚಾರ್ಯರು ಮಾಡ್ತಕ್ಕಂಥ ಮಹದುಪಕಾರ. ಈ ಭಾಗ್ಯ ಬೇರೆ ಯಾರಿಗೂ ಇಲ್ಲ, ಮಾಧ್ವೇತರರಿಗೆ ಸಾಧ್ಯವೇ ಇಲ್ಲ. ಇವತ್ತಿಷ್ಟು ಪುಸ್ತಕ ಪ್ರಿಂಟ್ ಆಗಿದ್ರು ಅನೇಕರು ಭಾಗವತ ಬರೀತಾರೆ, ರಾಮಾಯಣ ಬರೀತಾರೆ, ಮಹಾಭಾರತ ಬರೀತಾರೆ. ಇಷ್ಟು ಪುಸ್ತಕ ಪಬ್ಲಿಕ್ ಆಗಿ ಕೊಟ್ಟಿದ್ದೀವಿ, ಬೀದಿಯಲ್ಲಿ ಬಿಟ್ಟಿದ್ದೀವಿ. ಅರ್ಥ ಆಗಲ್ಲ ಅಂದ್ರೆ ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ಟಿದ್ದೇವೆ. ಅದನ್ನು ಓದಲ್ಲ, ಅಪಾರ್ಥಗಳನ್ನು ಬರೀತಾರೆ, ಜಗತ್ತಿಗೆ ಅಜ್ಞಾನದ ಪ್ರಸಾರವನ್ನು ಮಾಡ್ತಾರೆ. ಹಾಗಾಗಿ ಅರ್ಜುನ ಅಂತಾನೆ ಅದೇ ಕುದುರೆ ಅಂದ್ರೆ ತತ್ಸಮಾನವಾದದ್ದು ಅಂತ. ಇಷ್ಟೆಲ್ಲ ಇದ್ದರೂ ಕೂಡ ಕೃಷ್ಣ ಕಳಿಸಿದ ಕೃಷ್ಣನ ಮಡದಿಯರನ್ನ ಕಳ್ಳರು ಕದ್ದೊಯ್ದು ಬಿಟ್ರು. ನನ್ನ ಕೈಯಲ್ಲಿ ಏನೂ ಆಗ್ಲಿಲ್ಲ. ಪಾಂಡವರ ಯಾದವರೆಲ್ಲ ವಾರುಣೀಂ ಮದಿರಾಂ ಪೀತ್ವ, ಎಲ್ಲ ಯಾದವರೆಲ್ಲ ಮದ್ಯಪಾನ ಮಾಡಿ ಪ್ರಭಾಸ ಪಿಂಡಾರಕ ಕ್ಷೇತ್ರಗಳಲ್ಲಿ ಬ್ರಾಹ್ಮಣರ ಶಾಪಕ್ಕೊಳಗಾಗಿ ದೇಹಗಳನ್ನು ಬಿಡ್ತಾ ಇದ್ದಾರೆ. ಪರಮಾತ್ಮನು ಪರಂಧಾಮಕ್ಕೆ ಹೊರಟಿದ್ದಾನೆ ಅಂತ ಬಹಳ ದುಃಖಪಟ್ಟ ಅರ್ಜುನ. ಆದರೂ ಪರಮಾತ್ಮ ಸೌಹಾರ್ದೇನ ಅತಿಗಾಢೇನ, ಪರಮಾತ್ಮ ಉಪದೇಶ ಮಾಡಿದ ಭಗವದ್ಗೀತೆಯನ್ನು ಸ್ಮರಣೆ ಮಾಡ್ತಾ ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ, ಭಗವಂತ ಹೇಳಿದ ಗೀತೋಪದೇಶವನ್ನು ಸ್ಮರಣೆ ಮಾಡಿ ಶಾಂತಾಸೀದ್ ವಿಮಲಾಮತಿ, ಅವನ ಮತಿ ಸಮಾಧಾನ ಮಾಡಿಕೊಂಡಿದ್ದಾನೆ, ಪರಮಾತ್ಮನ ಮನಸ್ಸನ್ನಿಟ್ಟಿದ್ದಾನೆ. ಯಾವಾಗ ಪರೀಕ್ಷಿತ್ ರಾಜ ನಮ್ಮ ಅರ್ಜುನ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟಿದ್ದಾನೆ ಎನ್ನುವ ಮಾತನ್ನು ಕೇಳಿದ ಕೂಡಲೇ ಪರಮಾತ್ಮ ಅಂದ, ನಾವು ಇರೋದು ಬೇಡ. ಯದಾ ಮುಕುಂದ ಭಗವಾನ್ ಇಮಾಂ ಮಹೀಂ ಜಹೋ ಸ್ವತನ್ವಾ ಶ್ರವಣೀಯ ಸತ್ಕತಃ ತಥಾ ಹರಾವ ಪ್ರತಿಬುದ್ಧ ಚೇತಸೌ ಅಭದ್ರ ಹೇತು ಕಲಿರನ್ವರ್ತತ. ಕಲಿ ಬಂದುಬಿಟ್ಟಿದ್ದಾನೆ. ಪ್ರತಿಬುದ್ಧ ಚೇತಸಾಂ ಅಭದ್ರ ಹೇತು, ಅಮಂಗಳಕರವಾದ ಕೆಲಸವನ್ನು ಮಾಡುವ ಕಲಿ ಒಳಗ ಬಂದಿದ್ದಾನೆ. ನೋಡಿದ್ದಾನೆ ಧರ್ಮರಾಜ, ಕಲಿ ಬರ್ತಾ ಇದ್ದಾನೆ, ಮಂಗಳ ಆಗ್ತಾ ಇದೆ, ಇಲ್ಲಿ ಇರಬಾರದು ಅಂತ. ಪೌತ್ರೇ ಪವಿತ್ರಾಕ್ವ ಯಜಾಮಿ ಪೌತ್ರೇ ಧರಾಂ ನಿಧಾಯ ಸುರಧೀಷು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯೇ ಮುಕುಂದಂ ಭೇಜೇ ಪದಂ ಸ್ವಂ ಸಹಜೈಸ್ಸ ಭೀಮಃ. ಮೊಮ್ಮಗನಾದ ಪರೀಕ್ಷಿತನಿಗೆ ರಾಜ್ಯವನ್ನು ಕೊಟ್ಟಿದ್ದಾರೆ, ಮಥುರಾದಲ್ಲಿ ವಜ್ರನಿಗೆ ರಾಜ್ಯವನ್ನು ಕೊಟ್ಟಿದ್ದಾರೆ. ಹೀಗೆ ರಾಜ್ಯದ ವಿಭಾಗವನ್ನು ಮಾಡಿ ಪರಮಾತ್ಮ ಪರಂಧಾಮಕ್ಕೆ ಹೋಗಿದ್ದಾನೆ, ಪಾಂಡವರು ಪರಂಧಾಮಕ್ಕೆ ಹೋಗಿದ್ದಾರೆ ಎನ್ನುವ ಈ ಕಥೆಯನ್ನು ಹೇಳ್ತಾ, ಯಶ್ರದ್ಧಯೈತದ್ ಭಗವತ್ ಪ್ರಯಾಣಂ ಪಾಂಡೋಸುತಾನಾಮಪಿ ಸಂಪ್ರಯಾಣಂ ಶೃಣೋತ್ಯಲಂ ಸ್ವಸ್ಥಯನಂ ಪವಿತ್ರಂ ಲಬ್ಧ್ವಾಹರೋ ಭಕ್ತಿ ಮುಪೈತಿ ಶಾಂತಿಂ. ನೋಡ್ರಿ, ಭಾಗವತ ಹೇಳುತ್ತೆ, ಭಕ್ತಿ ಬರಬೇಕು ಅಂದ್ರೆ ಪರಮಾತ್ಮನ ಭಕ್ತರ ಕಥೆಯನ್ನು ಕೇಳಬೇಕು. ಭಾಗವತ ಒಂದ್ ಕಡೆ ಹೇಳುತ್ತೆ, ಯಾ ನಿವೃತ್ತಿಸ್ತನುಭೃತಾಂ ತವ ಪಾದ ಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಬ್ರಹ್ಮಣಿ ಸ್ವಮಿ ಹಿಮನ್ಯಪಿ ನಾಥಮಾಭೂತ್. ಪರಮಾತ್ಮನ ಭಕ್ತರ ಕಥೆಯನ್ನು ಕೇಳುವುದರಿಂದ ಪರಮಾತ್ಮ ತೃಪ್ತನಾಗಿ ಅವನು ಭಕ್ತಿಯನ್ನು ಕೊಡ್ತಾನೆ, ಕೊಡಬೇಕದು. ನಾವೇ ಕಣ್ಣು ಮುಚ್ಕೋತೀವಿ, ಬೇಕಾಷ್ಟು ಶ್ರವಣ ಮಾಡ್ತೀವಿ ಅಂದ್ರೆ ಬರೋದಿಲ್ಲ.
ಪರಮಾತ್ಮನ ಪ್ರಯಾಣದ ಕಥೆಯನ್ನು, ಪಾಂಡವರ ಪ್ರಯಾಣದ ಕಥೆಯನ್ನು ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಶೃಣೋತಿ ಅಲಂ ಸ್ವಸ್ಥಯನಂ ಪವಿತ್ರಂ ಲಬ್ಧ್ವಾ, ಹರೋ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅವನಿಗೆ ಭಕ್ತಿಯನ್ನು ಕೊಡ್ತಾನೆ ಅಂತ ಹೇಳಿದ್ದಾರೆ. ಮುಂದೆ ಪರೀಕ್ಷಿತ್ ರಾಜ್ಯವನ್ನು ಆಳ್ತಾ ಇದ್ದಾನೆ. ಪಾಂಡವರ ಪರಮಾತ್ಮನ ಪರಂಧಾಮ ಗಮನ ಆಗಿದೆ. ಪರೀಕ್ಷಿತ ರಾಜ್ಯವನ್ನು ಆಳುವಾಗ ಕಲಿ ಬಂದಿದ್ದಾನೆ ಅಂತ ಗೊತ್ತಾಯ್ತಂತೆ. ಹುಡುಕ್ತಾನೆ ಕಲಿ ಎಲ್ಲಿದ್ದಾನೆ, ಕಲಿ ಎಲ್ಲಿದ್ದಾನೆ ಅಂತ. ಈಗ ಬಂದಿದ್ರೆ ಸುಖವಾಗಿ ತೋರಿಸ್ತಾ ಇದ್ವಿ, ನಮ್ಮ ಕೈಯಾಗೆ ಇದ್ದಾನೆ ಅಂತ. ನಮ್ಮ ಎಡಗೈನಾಗೆ ಇರ್ತಾನೆ, ಬಲಗೈನಾಗೆ ತಿಕ್ತಾ ಇರ್ತೀವಿ ಅವನು. ಅವನೇ ಮೊದಲು ಗೋಡೆ ಒಳಗಿದ್ದ, ಇವಾಗ ಕೈಗೆ ಬಂದ್ಬಿಟ್ಟ. ನಮ್ಮಲ್ಲಿ ಗೋಡೆಗಿದ್ದ, ಇವಾಗ ಕೈಗೆ ಬಂದಿದ್ದಾನೆ, ನಿಮ್ಮನ್ನು ಬಿಡಲ್ಲ ಅಂತ. ಇವಾಗ ಗೋಡೆಯಲ್ಲಿದ್ದ ಕಲಿ ಹೋಗ್ಬಿಟ್ಟು ಅದನ್ನ ಯಾರು ನೋಡೋದು, ಎಲ್ಲಾರ ಮನೆ ಟಿವಿ ಆಫ್ ಮಾಡಿರ್ತಾರೆ. ಕೈಯೊಳಗೆ ಎಲ್ಲ ಸೀರಿಯಲ್ಲು, ಕೈಯೊಳಗೆ ಎಲ್ಲ ರೀಲು. ಪರೀಕ್ಷಿತನನ್ನು ಹುಡುಕಿದನಂತೆ. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗರೋ ಚಿರಾದದೆ. ಕಲಿ ಬಂದಿದ್ದಾನೆ ಅಂತ ಧನುರ್ಬಾಣಗಳನ್ನ ರಥದಲ್ಲಿ ಕೂತು ಹಿಡಿದು ಹೊರಟಿದ್ದಾನೆ ಪರೀಕ್ಷಿತ್ ರಾಜ. ಎಲ್ಲಾ ಕಡೆಗೆ ಹೋದ, ಒಂದು ಕಡೆಯಲ್ಲ, ಎರಡು ಕಡೆ ಅಲ್ಲ. ಭದ್ರಾಶ್ವಂ ಕೇತುಮಾಲಂಚ ಭಾರತಂಚೋತ್ತರಾನ್ ಕುರುನ್, ಎಲ್ಲೆಲ್ಲಿ ಪರೀಕ್ಷಿತನ ರಾಜ್ಯ ಇತ್ತು ಅಲ್ಲೆಲ್ಲಾ ಕಡೆಯಲ್ಲಿ ಪರೀಕ್ಷಿತ ಹುಡುಕಿದ್ದಾನೆ. ಕುರುಗಳು ಎಲ್ಲಾ ಕಡೆಯಲ್ಲಿ, ಭದ್ರಾಶ್ವ, ಕೇತುಮಾಲ, ಕಿಂಪುರುಷ ಸರ್ವತ್ರ ಹುಡುಕಿದ. ಎಲ್ಲಿ ಹುಡುಕಿದರೂ ಕೂಡ ಪರೀಕ್ಷಿತನಿಗೆ ಕಂಡದ್ದೇನು ಗೊತ್ತಾ, ಈ ದೃಶ್ಯಾವಳಿ ಬರಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಾರಥ್ಯ ಪಾರ್ಷದ ಸಖ್ಯ ದೌತ್ರಿ ವೀರಾಸನಾನುಗಮನ ಸ್ತವನ ಪ್ರಣಾಮೈ ಸ್ನಿಗ್ಧೇಶು ಪಾಂಡುಷು ಜಗತ್ ಪ್ರಣತಸ್ಯ ವಿಷ್ಣೋ ಭಕ್ತಿಂ ಕರೋತಿ ನೃಪತಿಶ್ಚರಣ ಅರವಿಂದೇ. ಯಾರ ಮನೆಗೆ ಹೋದರೂ ಪರಮಶ್ರೇಷ್ಠವಾಗಿರ್ತಕ್ಕಂತಹ ಪರಮಾತ್ಮನ ಕಥೆ, ಪರಮಾತ್ಮ ಮಾಡಿದ ಅನುಗ್ರಹದ ಕಥೆ. ಪಾಂಡವರ ಮನೆಯಲ್ಲಿ ಅರ್ಜುನನಿಗೆ ಪರಮಾತ್ಮ ಪರಮಶ್ರೇಷ್ಠವಾದ ಸಾರಥ್ಯವನ್ನು ಮಾಡಿದ್ದು, ಪಾರ್ಷದನಾಗಿದ್ದದ್ದು, ಸಾರಥಿಯಾದದ್ದು, ಸಖನಾಗಿದ್ದು, ವೀರಾಸನಾನುಗಮನ ಸ್ತವನ ಪ್ರಣಾಮ ಸ್ತೋತ್ರ ಮಾಡೋದು, ಪಾಂಡವರನ್ನ ವೀರಾಸನದಲ್ಲಿ ಕೂತು ಪಾಂಡವರ ರಕ್ಷಣೆ ಮಾಡೋದು. ಇದನ್ನೆಲ್ಲ ಜನ ಕೇಳ್ತಾ ಇದ್ರೆ ಎಲ್ಲಿ ಬರ್ಬೇಕು ಕಲಿ ಬರ್ಲಿಕ್ಕೆ ಜಾಗವೇ ಇಲ್ಲ. ಕಲಿ ಬರ್ಲಿಕ್ಕೆ ಜಾಗ ಇಲ್ಲದೆ ಇದ್ದಾಗ ಪರೀಕ್ಷಿತ ಇದೆಲ್ಲ ಜಾಗವನ್ನು ಹುಡುಕಿ ಕೊನೆಗೆ ಕೇತು ತನ್ನ ಕುರುಕ್ಷೇತ್ರಕ್ಕೆ ಬಂದಿದ್ದಾನೆ. ಕುರುಕ್ಷೇತ್ರದಲ್ಲಿ ಕಾಲು ಮುರಿದು ಒಂದೇ ಕಾಲದಲ್ಲಿ ನಿಂತ ಒಂದು ಎತ್ತು, ಕೆಳಗೆ ಬಿದ್ದು ಸಕೃನ್ಮೂತ್ರವನ್ನು ಮಾಡಿಕೊಳ್ತಾ ಇದ್ದ ಒಂದು ಹಸು, ಇವೆರಡನ್ನ ನೋಡಿದ್ದಾನೆ. ಅವೆರಡು ಮಾತಾಡುವುದನ್ನು ಕೇಳಿದ್ದಾನೆ. ಯಾರು ನೀವು ಅಂತ ಕೇಳಿದ್ದಾನೆ. ಪಕ್ಕದಲ್ಲೇ ರಾಜನ ವೇಷದಲ್ಲಿದ್ದ ಕಲಿ ತಾನು ರಾಜೋಚಿತವಾದ ಪೋಷಾಕನ್ನು ಹಾಕೊಂಡಿದ್ದ. ಆ ಪೋಷಾಕ ಹಾಕೊಂಡಿದ್ದವನನ್ನ ಪರೀಕ್ಷಿತ ರಾಜ ಜಬರಿಸಿದ. ತತ್ಪಾದ ಮೂಲಂ ಶಿರಸ ಸಮಗಾತ್ರ ಭಯ ವಿಕ್ವಲ, ಬಿದ್ದ, ಪಾದಕ್ಕೆ ಬಿದ್ದ, ನಮಸ್ಕಾರ ಮಾಡಿಬಿಟ್ಟ. ನಮಸ್ಕಾರ ಮಾಡಿಸಿಕೊಳ್ಳುವಾಗ ತುಂಬಾ ಎಚ್ಚರಿಕೆ ಇರಬೇಕ್ರಿ. ನಮಸ್ಕಾರ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತಂದು ನೋಡಿದ್ರೆ ಬಹಳ ಖುಷಿ ಆಗತ್ತೆ. ಎಲ್ಲಾರಿದ್ರೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಯಾರು ಮಾಡ್ಲಿಲ್ಲ ಅಂತ ಅವ್ರ ಕಡೆಗೆ ನೋಡ್ತಾ ಇರ್ತೀವಿ. ಆದ್ರೆ ಕಲಿ ಕಾಲಿಗೆ ಬಿದ್ದಾಗ ಬೇಡ ಅನ್ಲಿಲ್ಲ ಪರೀಕ್ಷಿತ. ಯಾಕೆಂದ್ರೆ ಅವನಿಗೇನು ಪರೀಕ್ಷಿತ ರಾಜನಿಗೆ ಭಯ ಇಲ್ಲ ಕಲಿಯಿಂದ. ನಮಸ್ಕಾರ ಮಾಡಿದ್ರೆ ಮಾಡಿಸಿಕೊಂಡ. ಆ ಕಲಿ ಅಂದ, ಪರೀಕ್ಷಿತ ರಾಜ ಕೇಳದೆ, ಯಾರು ನೀನು? ಸ್ವಾಮಿ, ನಾನು ಈ ಯುಗದ ಅಧಿಪತಿ, ನೀಲಿರಬಾರ್ದು ಅಂದ. ನತೇ ಗುಡಾಕೇಶ ಯಶೋಧರಾಣಾಂ ಬದ್ಧಾಂಜಲೇರ್ಭೋ ಭಯಮಸ್ತಿ ಕಿಂಚಿತ್. ಕಾಲಿಗೆ ಬಿದ್ದಿದ್ದೀಯ, ಭಯ ಇಲ್ಲ. ನನ್ನನ್ನು ಹೆದರಿಸಿ ಬೆದರಿಸಿ ಇಲ್ಲ, ನನ್ನ ಅನುವರ್ತಿಯಾಗಿ ಇರುವಂತಿಲ್ಲ. ಯಾಕೆಂದ್ರೆ ನೀನು ಇದ್ದಿ ಅಂದ್ರೆ ಇಷ್ಟೆಲ್ಲ ಅನರ್ಥ ಆಗತ್ತೆ. ತ್ವಂ ವರ್ತಮಾನಂ ನರದೇವ ದೇಹೇಶು ಅನುಪ್ರವೃತ್ತೋ ಯಮಧರ್ಮಯೂತಃ ಲೋಭೋನೃತಂ ಚೌರ್ಯಮನಹಾರ್ಯ ಮೋಹ ಜ್ಯೇಷ್ಠಾಚ ಮಾಯಾ ಕಲಹಶ್ಚ ದಂಭಃ. ನೀ ಬಂದಿ ಅಂದ್ರೆ ಇಷ್ಟೆಲ್ಲ ಆಗತ್ತೆ ನೋಡು. ಏನೇನಾಗತ್ತೆ? ಈ ಅಧರ್ಮಗಳ ಸಮೂಹವೇ ಬರುತ್ತೆ. ಮೊದಲು ಲೋಭ ಬರುತ್ತೆ. ಲೋಭ ಅಂದ್ರೆ ಏನು ಅಂದ್ರೆ ನಾದಿ ನಾದೆ ನೀದಿ ನಾದೆ, ಇದು ಲೋಭ. ನಿಂದು ನಂದೇ, ನಿಂದು ನಂದು ನಿಂದೆ, ಎಲ್ಲ ಒಂದೇ, ಬೇರೆ ಇಲ್ಲವೇ ಇಲ್ಲ. ಸುಳ್ಳು ಹೇಳೋದು ಬರುತ್ತೆ, ಕಳ್ಳತನ ಮಾಡೋಗುತ್ತೆ. ಅನಾರ್ಯ ಮೋಹ, ಯಾರು ಪಂಡಿತರಲ್ವೋ, ಯಾರು ಜ್ಞಾನಿಗಳಲ್ವೋ, ಯಾರು ಸಜ್ಜನರಲ್ವೋ ಅವರಲ್ಲಿ ಹೋಗಿ ಸೇರಿಬಿಡ್ತಾರೆ. ಇನ್ನೊಂದು, ನಿನ್ನ ಹೆಂಡತಿ ಜ್ಯೇಷ್ಠಾದೇವಿ ಬಂದು ಬಿಡ್ತಾರೆ, ಎಲ್ಲ ಕಡೆಗೆ ಜ್ಯೇಷ್ಠಾದೇವಿ ಬಂದು ಕೂತ್ಕೊಳ್ತಾರೆ. ಕಲಹಶ್ಚ ದಂಭಃ, ಜಗಳ ಬಂದು ಬಿಡುತ್ತೆ. ಅದರಿಂದ ನೀನು ನವರ್ತಿತವ್ಯಂ ತ್ವಮ ಧರ್ಮ ಬಂದು ನನ್ನ ರಾಜ್ಯದಲ್ಲಿ ಇರಬಾರ್ದು. ಸ್ವಾಮಿ, ಇಲ್ಲ, ಸಾಧ್ಯ ಇಲ್ಲ, ನಂಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಬೇಕಾದ್ರೆ ಹೋಗು. ಎಲ್ಲಿ ಹೋಗಿ ನೋಡ್ದ, ಎಲ್ಲಿ ನೋಡಿದರೂ ಸರ್ವತ್ರ ಪರೀಕ್ಷಿತನೇ ಆತ್ಮಶರಾಸನಂ. ನೋಡಿದ, ಹೆದರಿಕೆ ಆಯ್ತು, ಇಲ್ಲಿ ಜಾಗ ಇಲ್ಲ ಅಂದ.
ಸರಿ, ಕೊನೆಗೆ ಸ್ಥಾನವನ್ನು ಕೊಡು ಸ್ವಾಮಿ, ಅಲ್ಲಿರ್ತೀನಿ ಇಂದ. ಏನೇನು ಕೊಟ್ಟ? ದ್ಯೂತಂ ಪಾನಂ ಸ್ತ್ರೀಯ ಸೂನ ಯತ್ರ ಧರ್ಮ ಚತುರ್ವಿಧ. 4 ಜಾಗ ಕೊಟ್ಟ. ದ್ಯೂತ ಆಡುವವರಲ್ಲಿ, ವಧೆಯಲ್ಲಿ, ದುರ್ದ್ಯೂತದಲ್ಲಿ, ಮತ್ತೆ ಪ್ರಾಣಿ ವಧೆಯಲ್ಲಿ, ಹೆಂಡದಲ್ಲಿ ಜಾಗ ಕೊಟ್ಟ. ಪರೀಕ್ಷಿತ ಅಂದ, ಇದು 4 ಇರೋದೊಂದು ಜಾಗ ಇದೆ, ಅದು ಕೊಟ್ಬಿಡು. ಯಾತರೂಪ ಮದಾತ್ರಬಹು, ಬಂಗಾರವನ್ನು ಕೊಟ್ಟುಬಿಟ್ಟ. ಇಷ್ಟೇ ಭಾಗವತವನ್ನ ಹೀಗೆ ಅಲ್ಲಿ ಭಾಗವತ ಹೇಳುತ್ತೆ, ಅಮೂನಿ ಪಂಚಸ್ಥಾನಾನಿ ಹ್ಯಧರ್ಮ ಪ್ರಭವಕ್ಕಲು ಔತ್ತರೇಯೇಣ ದತ್ತಾನಿ ನೆವಸತ್ ತನ್ನಿದೇಶ ಕೃತಲ್ಲಿದ್ದ ಯಾರು ಕಲಿ. ಆದರೆ ಇದನ್ನ ಜ್ಞಾನಿಗಳಾದವರು, ಶ್ರೇಯಸ್ಕಾಮರಾದವರು, ಮೋಕ್ಷಕಾಮಿಗಳಾದವರು ಇದನ್ನು ಸ್ವೀಕಾರ ಮಾಡಬಾರದು ಅಂತ. ಮತ್ತೆ ಹಾಗಾದ್ರೆ ಮದುವೆ ಮಾಡ್ಕೊಳ್ಳೋದು ಯಾತಕ್ಕೆ? ಗೃಹಸ್ಥ ಧರ್ಮ ಇದೆ. ದೇಹ ಶುದ್ಧಿಗೆ ಬಂಗಾರ ಧಾರಣೆ ಮಾಡಬೇಕು. ಪಂಚಾಂಗದಲ್ಲೇ ಹಾಕಿರ್ತಾರೆ ದ್ಯೂತಾರಂಭ ಅಂತ. ಮತ್ತೆ ರಾಜರಿಗೆ ಮದ್ಯಪಾನ ವಿಹಿತವಾಗಿದೆ. ಅವರು ಯುದ್ಧ ಮಾಡಬೇಕಾದ್ರೆ ದ್ಯೂತದಲ್ಲಿ ಬೇಕವರಿಗೆ. ಬಟ್ ಹಾಗಾದ್ರೆ ಹೇಗೆ ಅಂತಂದ್ರೆ, ಶ್ರೀಮದ್ ಆಚಾರ್ಯರ ಬರುವುದಕ್ಕಿಂತ ಮುಂಚೆ ಭಾಗವತವನ್ನು ಬರೆದವರು ವ್ಯಾಖ್ಯಾನ ಮಾಡಿದ್ರು. ಸ್ತ್ರೀ ಸುವರ್ಣಯೋ ಅಸೇವನಂ ನಾಮ ತಯೋರ್ ಅನಾಸಕ್ತಿ ಅಂತ ಶ್ರೀಧರ ವ್ಯಾಖ್ಯಾನ. ಸ್ತ್ರೀಯನ್ನ ಸೇವನೆ ಮಾಡಬಾರದು, ಸುವರ್ಣದ ಸೇವನೆ ಮಾಡಬಾರದು. ಆಸಕ್ತಿ ಇಲ್ಲದೆ ಮದ್ಯಪಾನ ಮಾಡಬಹುದಂತೆ, ಆಸಕ್ತಿ ಇಲ್ಲದೆ ಸ್ತ್ರೀಯನ್ನ ಭೋಗ ಮಾಡಬಹುದಂತೆ. ಶ್ರೀಮದಾಚಾರ್ಯ ಅಂದ್ರೆ ಹಾಗೆ ಅರ್ಥ ಬರಿಬಾರದು. ಸ್ತ್ರೀ ಸುವರ್ಣಯೋ ಅಸೇವನಂ ನಾಮ ತೇಷು ಅನಾಸಕ್ತಿ ಅಂತ ಆಚಾರ ಬರೆದು, ಆಸಕ್ತಿ ರಹಿತರಾಗಿ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಭಗವತ್ಪಾದರು ಹೇಳಿದ್ದಾರೆ. ಪರೀಕ್ಷಿತನ ಮಾತಿನಿಂದ ಕಲಿ ನಿಗ್ರಹಿತನಾಗಿದ್ದಾನೆ. ಅಂಥ ಪರೀಕ್ಷಿತ ರಾಜ ಬೇಟೆಗಾಗಿ ಹೋದಾಗ ನೀರು ಜಲಾಶಯ ಮಚಕ್ಷಾಣ, ನೀರು ಕಾಣಿಸದೆ ಪರೀಕ್ಷಿತ ಕೊನೆಗಲ್ಲಿದ್ದ ಒಂದು ಆಶ್ರಮಕ್ಕೆ ಹೋಗೋಣ, ನೀರಾರು ಇಟ್ಟಿರ್ತಾರೆ ಅಂತ ಹೋದಾನೆ. ಆಶ್ರಮದಲ್ಲಿ, ಶಮೀಕರ ಆಶ್ರಮದಲ್ಲಿ ನೀರು ಸಿಗಲಿಲ್ಲ ಅವನಿಗೆ. ವೃಧಾ ಸಮಾಧಿ ಎಂದ, ಸುಳ್ಳೆ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ. ಸ್ವಯಂ ಅಪರೋಕ್ಷ ಜ್ಞಾನಿ, ಸ್ವಯಂ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ಭಗವಂತನ ಚಿಂತನೆ ಮಾಡುವ ಪರೀಕ್ಷಿತನಾಗಿದ್ದರೂ ಪ್ರಾರಬ್ಧ ಕರ್ಮ ಬಿಡೋದಿಲ್ಲ. ಪರೀಕ್ಷಿತನಿಗೆ ಅವನಿಗೆ ಹೆಸರು ಯಾಕೆ ಬಂದಿತ್ತು ಗೊತ್ತಾ? ಪರಿತಃ ಸ್ವಮೃತ್ಯುಂ ಈಕ್ಷತೆ ಇತಿ ಪರೀಕ್ಷಿತ, ಪರಿತಃ ಸ್ವಸಾಧನಂ ಈಕ್ಷತೆ ಇತಿ ಪರೀಕ್ಷಿತ. ತನ್ನ ಸುತ್ತಲೂ ಏನು ತಂದರೆ, ಯಾವುದು ತಂದರೆ ಸಾಧನೆ ಆಗತ್ತೆ ಎಂಬುದಾಗಿ ತಿಳಿದು ಪದಾರ್ಥವನ್ನು ತರ್ತಾ ಇದ್ದ. ಅವರಿಗೆ ಬರೆದಿದ್ರು ಜಾತಕ ಕೋವಿದರು. ಇವನಿಗೆ ತಕ್ಷಕನಿಂದ ಶಾಪ, ಮುನಿಕುಮಾರರ ಶಾಪ, ತಕ್ಷಕನಿಂದ ಮರಣ, ಋಷಿಕುಮಾರರ ಶಾಪ ಕೊಡ್ತಾರೆ ಅಂತ. ಇಷ್ಟು ಗೊತ್ತಿದ್ದು, ಭವಿಷ್ಯ ಗೊತ್ತಿದ್ದು ಪರೀಕ್ಷಿತ ಹಿಡಿದ ನೋಡ್ರಿ. ನಾವು ಟಿವಿನಲ್ಲಿ ಕೂತ್ಕೊಂಡು ಭವಿಷ್ಯ ಏನ್ ಹೇಳ್ತಾರೆ, ಫ್ರೀ ಫೋನ್, ನಾಳೆ ಏನಾಗತ್ತೆ ತಗೊಂಡು ಏನ್ ಮಾಡ್ತೀರಿ? ನಿಮ್ಮ ಅಪ್ಪನೂ ಬಚ್ಚಿನ ಮನೆಯಲ್ಲಿ ಬಿದ್ದೇ ಸತ್ತಿದ್ದ, ನೀನು ಅಲ್ಲೇ ಸಾಯ್ತಿ, ನಿನ್ನ ಮೊಮ್ಮಗನೂ ಅಲ್ಲೇ ಸಾಯ್ತಿ. ಅವು ಬಚ್ಚಿನ ಮನೆ ಎಂಬುದು ಮರಣಸ್ಥಾನ, ಅಲ್ಲೇ ಹಾರ್ಟ್ ಅಟ್ಯಾಕ್. ಅದು ಯಾಕೋ ಗೊತ್ತಿಲ್ಲ, ಅಲ್ಲೇ ಹಾರ್ಟ್ ಅಟ್ಯಾಕು, ಅಲ್ಲೇ ಬಿದ್ರು ನೋಡ್ರಿ, ಆಗೋಯ್ತು, ಕ್ಲೋಸ್. ಏನಾಯ್ತು? ಬಿದ್ರು ಹೋದ್ರು. ಇದು ಗೊತ್ತಿದ್ದೆ, ಭವಿಷ್ಯ ತಿಳಿದು ಮಾಡೋದೇನತ್ರ ಏನಿದೆ. ಪರೀಕ್ಷಿತ್ ರಾಜ ಬಂದಿದ್ದಾನೆ, ಮೃಧಾ ಸಮಾಧಿ ಅಂತಂದ. ನಾವು ರಕ್ಷಣೆ ಮಾಡಿದರೆ ಇವರು ತಪಸ್ಸುಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂಥವ್ರು ಇವರು ನಮ್ಮ ರಕ್ಷಣೆಯನ್ನ ಅಲ್ಲಗಳೆದು ನಮಗೆ ರಕ್ಷಣೆ, ನಮಗೆ ಬೇಕಾದ್ದನ್ನು ಕೊಡ್ಲಿಲ್ಲ ಅಂಥೇಳಿ ಅಲ್ಲೇ ಬಿದ್ದಿದ್ದ. ಹಾವನ್ನ ತೆಗೆದು ಅವರ ಕೊರಳಲ್ಲಿ ಹಾಕಿದ. ನಾನು ಮಾಡಿದ್ದು ಸರಿ, ನನಗೆ ಅವಮಾನ ಮಾಡಿದ್ರು, ನಾನು ಮಾಡಿದ್ದು ಸರಿ ಅಂತ ಅಂದುಕೊಂಡು ಬಂದ. ಈ ವಿಚಾರ ಪರೀಕ್ಷಿತ್ ರಾಜನ ಮಾಡಿದ ಅವಮಾನ ಯಾರೋ ಹೋಗಿ ಹೇಳಿದ್ರು, ನಿಮ್ಮಪ್ಪ ಹೆಣ ಹೊರ್ತಾ ಇದ್ದಾನೆ. ಹೇಳೋದು ಹೆಂಗಿರುತ್ತೆ ನೋಡ್ರಿ. ಸುಮ್ಮನೆ ಮೋಟರ್ ಬೈಕಲ್ಲಿ ಹೋಗುವಾಗ ಒಂದು ಹೆಜ್ಜೆ ಸಿಗ್ಲಿಲ್ಲ, ಅವನಿಗೆ ಸಿಗ್ಲಿಲ್ಲ. ಹಂಗೆ ಮೋಟರ್ ಬೈಕ್ ಬಿಟ್ಟ ಕೇಳಿ ಬಿದ್ದೋಗ್ಬಿಟ್ಟಂತೆ, ICUನಾಗಿದ್ದಾನಂತೆ. ಅದು ನೋಡ್ಬೇಕ್ರಿ, ಆ ರೂಮರ್ಸ್ ನೋಡ್ಬೇಕು, ವೈರಲ್ ಆಗಿಬಿಡ್ತಾವೆ. ಯಾರೋ ಹೇಳಿದ್ರು ನಿಮ್ಮಪ್ಪ ಹೆಣ ಹೊರ್ತಾ ಇದ್ದಾನೆ. ಶೃಂಗಿ ಅಂದ, ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ದಕ್ಷತಿ ಸ್ಮ ಕುಲಾಂಗಾರಂ ಚೋದಿತೋಮೆ. ಬ್ರಾಹ್ಮಣರ ಮನೆಯನ್ನು ಕಾಯಬೇಕಾದ ನಾಯಿಗಳು ಒಳಗೆ ಬಂದು ಪುರೋಡಾಶವನ್ನ, ಹವಿಸ್ಸನ್ನ ತಿಂತಾ ಇದ್ದಾರೆ ಅಂತಂದ್ರೆ ಅವರನ್ನ ನಾವು ಶಾಸನ ಮಾಡಲೇಬೇಕು. ಕೃಷ್ಣೇ ಸ್ವಧಾಮೋಪಗತೆ, ಪರಮಾತ್ಮ ಪರಂಧಾಮಕ್ಕೆ ಹೋದ ಮೇಲೆ ಇವರನ್ನು ಯಾರು ಶಾಸನ ಮಾಡೋರಿಲ್ಲ, ನಾವು ಶಾಸನ ಮಾಡ್ತೀನಿ ಅಂತ. ಏನ್ರಿ ಸಣ್ಣ ಹುಡುಗ, ಶಮೀಕನ ಮಗ ಶೃಂಗಿ ಕೈಯಲ್ಲಿ ನೀರು ಹಾಕೊಂಡು ಶಾಪ ಕೊಟ್ಟೇ ಬಿಟ್ಟ. ಮನೆಗೆ ಬಂದ ಅಪ್ಪನ ಕೊರಳಲ್ಲಿದ್ದ ಹಾವನ್ನ ತೆಗೆದ. ಅಪ್ಪ ಬೈದರು, ನರದೇವನಾಮ್ಯ ರಥಾಂಗ ಬಾಣ ವಯಮಂಗ ಯೂತಂ. ಬೈದರು, ಅಪ್ಪ ಮೂರ್ಖ, ಬಂದವನು ಯಾರು? ಸಾಕ್ಷಾತ್ ರಾಜ ಅಂತ. ಇವನು ರಾಜರ ಬಗ್ಗೆ ಈ ಶಮೀಕರೆಂದರೆ ಅವರೇನಂತಾರೆ ಗೊತ್ತಾ? ಪರೀಕ್ಷಿತ್ ರಾಜ ಅವರು ಬರೀ ಬ್ರಾಹ್ಮಣರಲ್ಲ, ಪರಮಾತ್ಮನ ಮೂರ್ತಿಗಳು, ವಿಭೂತಿ ಮೂರ್ತಿಗಳು ಅಂತ. ಇದು ಅನುಸಂಧಾನ. ಅವಮಾನ ಅಪಮಾನಗಳಾದ ಜಾಗಗಳಲ್ಲಿ ಹೇಗಿರಬೇಕು ಅಂತ. ಅದಕ್ಕೆ ಪರೀಕ್ಷಿತ್ ರಾಜ ಇದು ಗೊತ್ತಿಲ್ಲ, ಅವನಿಗೆ ಶಾಪ ಕೊಟ್ಟಿದ್ದು ಗೊತ್ತಿಲ್ಲ. ದಾರಿಯಲ್ಲಿ ಬರುವಾಗ ಆಲೋಚನೆ ಮಾಡಿದ,
ಅಥೋ ವಿಹಾಯೈವ ಮಮುಂಚಲೋಕಂ ವಿಮೃಶ್ಯತೋ ಹೇಯತಯಾ ಪುರಸ್ತಾತ್ ಕೃಷ್ಣಾಂಘ್ರಿ ಸೇವಾಮಭಿಮೃಶ್ಯಮಾನಃ ಉಪಹಾವಿಷತ್ಪ್ರಾಯ ಮಮರ್ತ್ಯ ನದ್ಯಾಂ. ಪರೀಕ್ಷಿತ್ ರಾಜ ತನಗೆ ಗೊತ್ತಿಲ್ಲದೆ ಇದ್ರು ಕೂಡ ವಿಚಾರ ಮಾಡಿದ, ನಾನು ಮಾಡಿದ ತಪ್ಪಾಯ್ತು, ಪಾಂಡವರ ಮೊಮ್ಮಗ ನಾನು, ಪಾಂಡವರ ಮೊಮ್ಮಗನಾಗಿ ಮಾಡಬಾರದೇ ಇದ್ದ ಅನಾಚಾರವನ್ನು ಮಾಡಿಬಿಟ್ಟೆ ನಾನಿವತ್ತು, ಬಹಳ ತಪ್ಪನ್ನು ಮಾಡಿದ್ದೇನೆ. ಇದರ ಪರಿಹಾರಕ್ಕಾಗಿ, ಯಾಕೆಂದ್ರೆ ಇನ್ನೊಮ್ಮೆ ಈ ಪಾಪ ಮಾಡಬಾರದು ಅಂತಿದ್ರೆ ಪರಮಾತ್ಮ ಶಿಕ್ಷೆ ಕೊಡ್ಬೇಕು ನನಗೆ. ಏನ್ ಶಿಕ್ಷೆ ಕೊಡಬೇಕು? ಪರೀಕ್ಷಿತ್ ರಾಜ ಅಂತಾನೆ, ಅದ್ಯೈವ ರಾಜ್ಯಂ ಬಲಮೃದ್ಧ ಕೋಶಂ ಪ್ರಕೋಪಿತ ಬ್ರಹ್ಮಕುಲಾನಲೋಮೆ. ಬ್ರಾಹ್ಮಣರ ಕೋಪಾಗ್ನಿಗೆ ನಾನು ತುತ್ತಾಗಿ ನನ್ನ ರಾಜ್ಯ, ನನ್ನ ಕೋಶ, ನನ್ನ ಅಭಿಮಾನಕ್ಕೆ, ನಾನು ರಾಜ ಅನ್ನುವ ಅಭಿಮಾನ ಕಾರಣವಾದ ಈ ದೇಹ ಎಲ್ಲ ನಾಶವಾಗಲಿ ಅಂತ ಪರಮಾತ್ಮನ ಪರಮ ಶ್ರೇಷ್ಠವಾಗಿರತಕ್ಕಂತಹ ಯಾವೈಲ ಸಚ್ರಿ ತುಳಸಿ ವಿಮಿಶ್ರ ಕೃಷ್ಣಾಂಘ್ರಿ ರೇಣ್ವಭ್ಯಧಿಕಾಂಬು ನೇತ್ರಿ ಪುನಾತ್ಯಶೇಷಾನುಭಯತ್ರ ಲೋಕಾನ್ ಕಸ್ತಾನ್ ನಿಷೇವೇತ ಮರಿಷ್ಯಮಾಣ. ಯಾವಾಗಲೂ ಸೇವನೆಗೆ ಯೋಗ್ಯವಾದದ್ದು ಗಂಗಾ ನದಿ ತೀರ, ಗಂಗೆ. ಆ ಗಂಗೆಯ ನದಿ ತೀರದಲ್ಲಿ ಪರೀಕ್ಷಿತ್ ರಾಜ ಪ್ರಾಯೋಪವೇಶ ಕೊಡ್ತಿದ್ದಾನೆ. ಅಲ್ಲಿಗೆ ಬಂದು ಯಾರೋ ಹೇಳಿದ್ರು, ಸ್ವಾಮಿ ಹೀಗೆ ಶಾಪ ಆಗಿದೆ ಅಂತ. ಗೌರಮುಖ ಅಂತ ಶಮೀಕರು ಹೇಳಿ ಕಳಿಸಿದ ಬ್ರಾಹ್ಮಣ ಬಂದು ಹೇಳಿದ, ಏನನ್ಬೇಕ್ರಿ? ಬೆಳಗ್ಗೆ 3 ಸರಿ 4 ಸರಿ ಎದ್ದಿದ್ದ, ಬಚ್ಚಲ ಮನೆಗೆ ಹೋಗಿ ಬರ್ತಿದ್ದ, ಯಾಕೋ ಬಹಳ ಮೈ ಬೆವರ್ತದ್ರಿ, ಬಚ್ಚಲ ಮನೆಗೆ ಬಹಳ ಹೋಗಿ ಬರ್ತಾ ಇದ್ದೀನಿ, ಉಷಾ ಡಯಾಗ್ನೋಸ್ಟಿಕ್ ಹೋಗ್ರಿ, ಅಲ್ಲಿಗೆ ಹೋಗಿ ಟೆಸ್ಟ್ ಮಾಡಿಸ್ರಿ ಅಂದರು. ಹೋಗಿ ಕೊಟ್ಟು ಬಂದ. ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ ಹೇಳ್ತೀವಿ, ಬಂತು 530. ಅಮ್ಮ, ಪಕ್ಕದ ಮನೆಯವ್ರು ಬರಬಾರ್ದಾಯ್ತಾ? ನಮ್ಮ ಬೀಗರು ಬರಬಾರ್ದಾಗಿತ್ತಾ? ಗುಂಡಕಲ್ಲಿದ್ದಂಗಿದ್ದಾನೆ ಬೀಗ, ಯಾಕಿರ್ಬಾರ್ದು? ಆದರೆ ಪರಮಾತ್ಮ ಕೊಟ್ಟ ರೋಗಾದಿಗಳನ್ನ ಹೇಗೆ ಸೇವನೆ ಮಾಡಬೇಕು ಅಂತಾರೆ ವಿಷ್ಣು ತೀರ್ಥರು. ಅದು ಭಗವಂತ ಮಾಡಿದ ಅನುಗ್ರಹ, ತಪಸ್ಸು ಅಂತ ತಿಳಿಬೇಕಂತೆ. ಪರೀಕ್ಷಿತ್ ರಾಜ ಹ್ಯಾಂಗೆ ರಿಫ್ಲೆಕ್ಟ್ ಆದ ಅದಕ್ಕೆ ಅಂದ್ರೆ, ಅಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ ಅಂದ. ಅತೀ ಸಂಸಾರದಲ್ಲಿ ಆಸಕ್ತನಾಗಿದ್ದೆ, ಅದನ್ನ ದೇವರು ಬಿಡಿಸಿ ವೈರಾಗ್ಯ, ಅವನು ಆಸಕ್ತನಾಗಿದ್ದೆ, ದುರಂಧರ, ಭಗವತ್ಪಾದದಲ್ಲಿ ದುರಂಧರ ಅಂತ ಪರೀಕ್ಷಿತ್ ರಾಜ ಈ ಮಾತನಾಡಿ ಅವನು ಕೂತಾಗ, ತತ್ರೋಪಜಗ್ಮುಹು ಭುವನಂ ಪುನಾನಾಹ ಮಹಾನುಭಾವಾಹ ಮುನಯಸ್ಸು ಶಿಷ್ಯಾಹ ಪ್ರಾಯೇಣ ತೀರ್ಥಾದಿಗಮಾಪದೇಶೈ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ. ತೀರ್ಥಯಾತ್ರಾ ನಿಮಿತ್ತದಿಂದ ತೀರ್ಥವನ್ನು ಉದ್ಧಾರ ಮಾಡುವ ತೀರ್ಥೀಕುರುವಂತಿ ತೀರ್ಥಾನಿ ಸ್ವಾಂತಸ್ಥೇನ ಗದಾಭೃತ. ತಾವು ತೀರ್ಥಯಾತ್ರೆಯನ್ನು ಮಾಡಿ, ತಾವು ಭಗವಂತನಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನು ಪವಿತ್ರ ಮಾಡುವ ಅನೇಕ ಜನ ಋಷಿಗಳು ಬಂದಿದ್ದಾರೆ. ಅತ್ರಿ ವಸಿಷ್ಠ ಚ ವನಶರದ್ವಾನ್ ಅರಿಷ್ಟ ನೇಮಿ ಭೃಗುರಂಗಿರಾಚ ಪರಾಶರೋಗಾದಿ ಸುತೋತ ರಾಮ ಕುಚತ್ಯ ಇಂದ್ರ ಪ್ರಮದೇದ್ಮವಾಹು ಮೇಧಾತಿಥಿ ದೇವಲ ಆರ್ಷಿಷೇಣ ಭರದ್ವಾಜೋ ಗೌತಮ ಪಿಪ್ಪಲಾದ ಮೈತ್ರೇಯ ಔರ್ವಃ ಕವಶಃ ಕುಂಭಯೋನಿ ದ್ವೈಪಾಯನೋ ಭಗವಾನ್ ನಾರದಶ್ಚ ಅನ್ಯೇ ಚ ದೇವರ್ಷಿ ಬ್ರಹ್ಮರ್ಷಿ ವರ್ಯಾಃ ರಾಜರ್ಷಿ ವರ್ಯಾಃ ಅರುಣಾದಯಶ್ಚ ನಾನಾರ್ಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ ರಾಜ ಶಿರಸಾವ. ಒಂದು 8 ಜನ ಋಷಿಗಳು, ಮುನಿಗಳು, ರಾಜರ್ಷಿಗಳು, ಬ್ರಹ್ಮರ್ಷಿಗಳು, ದೇವರ್ಷಿಗಳು ಎಲ್ಲರೂ ಬಂದಿದ್ದಾರೆ. ಬಂದವರಿಗೆಲ್ಲ ಪರೀಕ್ಷಿತ್ ರಾಜ ಅರ್ಘ್ಯಪಾದ್ಯ ಆಚಮನೀಯಗಳನ್ನು ಕೊಟ್ಟು, ಸಮಾಗತಾಃ ಸರ್ವತ ಏವ ಸರ್ವೇ ದೇವಾ ಯಥಾ ಮೂರ್ತಿಧರ ತ್ರಿಪೃಷ್ಠೇ ನೇಹಾಥವಾ ಮುತ್ರ ಚ ಕಶ್ಚನಾರ್ಥಂ ಋತೇ ಪರಾನುಗ್ರಹಮಾತ್ಮಶೀಲಾ. ಪರಮಾತ್ಮನಲ್ಲೇ ಸದಾ ಮನಸ್ಸನ್ನಿಟ್ಟಿರ್ತಕ್ಕಂಥ ನಿಮ್ಮಂಥವರು ಇನ್ನೊಬ್ಬರನ್ನು ಉದ್ಧಾರ ಮಾಡಲಿಕ್ಕೆ ತೀರ್ಥಯಾತ್ರೆಗೆ ಬರ್ತೀರಿ. ಸಕಲ ದೇವತೆಗಳು ಬ್ರಹ್ಮದೇವರ ಸಭೆಯಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂತೆ ಬಂದಿದ್ದೀರಿ. ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ, ಆಸನ್ನ ಮರಣನಾಗಿದ್ದೀನಿ, ತಕ್ಷಕ ಬಂದು ಗಚ್ಚತಾನಂತೆ, ನಿಮ್ಮನ್ನು ಕೇಳ್ತೀನಿ, ಇಷ್ಟು ಮಾತ್ರ ಅನುಗ್ರಹ ಮಾಡಿ. ನಾವು ನೋಡ್ರಿ ಎಲ್ಲೆಲ್ಲೋ ಹೋಗಿ ಏನೇನೋ ಕಷ್ಟಪಟ್ಟುಕೊಂಡು ಹೋಗಿ ಏನೇನೋ ಕೇಳಿಬಿಡ್ತೀವಿ. ಏನು ಕೇಳಬೇಕು ಅನ್ನತ್ತೆ ಭಾಗವತ. ಪರೀಕ್ಷಿತ್ ರಾಜ ಅಂತಾನೆ, ಪುನಶ್ಚ ಭೂಯಾತ್ ಭಗವತ್ಯನಂತೆ ಪ್ರತಿ ಪ್ರಸಂಗಶ್ಚ ತದಾಶ್ರಯೇಶು ಮಹತ್ಸು ಯಾಮ್ಯಾಮುಪಯಾಮಿ ಸೃಷ್ಟಿಂ ಮೈತ್ರಸ್ತು ಸರ್ವತ್ರ ನಮೋ ದ್ವಿಜೇಭ್ಯ. ಬ್ರಾಹ್ಮಣರೇ, ನಿಮ್ಮ ಪಾದಾರವಿಂದಗಳಿಗೆ ನಮನ ಮಾಡಿ ಬಿಡ್ತಾ ಇದ್ದೀನಿ. ನಾನು ಎಲ್ಲಿ ಹುಟ್ಟಿದರೂ ಭಗವದ್ಭಕ್ತರ ಮಧ್ಯದಲ್ಲಿ ಹುಟ್ಟಬೇಕು, ನನ್ನ ಮನಸ್ಸು ಪರಮಾತ್ಮನ ಪಾದಾರವಿಂದಗಳಲ್ಲಿರಬೇಕು, ಅನುಗ್ರಹ ಮಾಡ್ರಿ ಅಂತ ಪರೀಕ್ಷಿತ್ ರಾಜ ಕೇಳಿದ್ದಾನೆ. ಯತ್ ಶ್ರೋತವ್ಯಂ ಅಥೋ ಜಪ್ಯಂ ಭೂಹಿ ಯದ್ವಾ ವಿಪರ್ಯಂ. ಏನು ಮಾಡಬೇಕು, ಏನು ಮಾಡಬಾರದು ಹೇಳ್ರಿ ಅಂತ ಕೇಳೋ ಹೊತ್ತಿಗೆ ಸರಿಯಾಗಿ ತತ್ರಾಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯ ಗಾಮಟಮಾನೋನಪೇಕ್ಷ ಅಲಕ್ಷರಿಂಗ ನಿಜಲಾಭತುಷ್ಟ ಋತಶ್ಚ ಬಾಲೈರವಧೂತ ವೇಷ ತ್ವಂ ದಷ್ಟವರ್ಷಂ ಸುಕುಮಾರ ರೂಪ ಕರೋರುವಾಕ್ಯಂ ಸ ಕಪೋಲಗಾತ್ರಂ ಚಾರ್ವಾರುಣಾಕ್ಷೋನ್ನ ಸತುಲ್ಯಕರ್ಣಂ ಶುಭ್ರಾನನಂ ಕಂಬು ಸುಜಾತ ಕಂಠಂ ನಿಗೂಢ ಜತ್ರುಂ ಪೃಥುತುಂಗ ವಕ್ಷಸಂ ಆವರ್ತನಾಭಿಂ
ಒಲಿವಲ್ಗೂದರಂಜ ದಿಗಂಬರಂ ವಕ್ರ ವಿಕೀರ್ಣ ಕೇಶ ಪ್ರಳಂಬ ಬಾಹುಂ ಸ್ವಮರೋತ್ತಮಾಭಂ ಶ್ಯಾಮಂ ಸದಾಪಿಚ್ಚ ವಯುಂಗಲಕ್ಷ್ಮ್ಯಾ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ ಪ್ರತ್ಯುತ್ಥಿತಾಃ ಮುನಯಶ್ಚಾಸನೇಭ್ಯಃ ತಲ್ಲಕ್ಷಣಜ್ಞಾಃ ಅಭಿಗೂಢ ವರ್ಚಸಂ. ಶುಕಾಚಾರ ಆಗಮನವಾಗಿದೆ ಅವರ ಅಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಶುಕಾಚಾರ್ಯರ ಅವರ ದೇಹದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ನಿಗೂಢ ಜತ್ರುಂ ಪೃಥುತುಂಗ ವಕ್ಷಸಂ ಆವರ್ತನಾಭಿಂ, ಪರಮ ಸುಂದರವಾದ ರೂಪ, ಸಾಕ್ಷಾತ್ ರುದ್ರದೇವರು. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಆಟಕ ಶ್ರೀಜಟಂ ಅವಧೂತ ವೇಷದಲ್ಲಿ ಬಂದಿರತಕ್ಕಂತಹ ಶುಕಾಚಾರ್ಯರು ಪರೀಕ್ಷಿತ್ ರಾಜ ಅವರ ಪಾದಾರವಿಂದಗಳು ನಮಸ್ಕಾರ ಮಾಡಿದ. ಸ್ವಾಮಿ, ಯಾರ ಮನೆಗೂ ಬರದೇ ಇರತಕ್ಕಂಥವ್ರು, ಕರೆದರೂ ಸಿಗದೇ ಇರತಕ್ಕಂಥವ್ರು, ನನ್ನ ಮನೆಗೆ ಅನಾಯಾಸೇನ ಬಂದಿದ್ದೀರಿ, ಬಹಳ ಸಂತೋಷ. ನಿಮ್ಮಂಥವರ ಆಗಮನದಿಂದ ನನಗೆ ಅರ್ಥ ಆಗ್ತಾ ಇದೆ ಏನು ಅಂತಂದ್ರೆ, ನಾವು ಮಾಡಿದ್ದು ಬ್ರಾಹ್ಮಣರ ಕುಲಕ್ಕೆ ಅವಮಾನ ಮಾಡಿದ್ದೇವೆ. ನಾವು ಬ್ರಾಹ್ಮಣರು ಕಾಲು ತೊಳೆದ ನೀರು ನಿಂತ ಜಾಗದಲ್ಲಿ ನಿಲ್ಲುವ ಯೋಗ್ಯತೆಯನ್ನು ಈ ಕ್ಷತ್ರಿಯ ಜಾತಿ ಕಳೆದುಕೊಂಡಿರುವಾಗ ನಾವು ಯೋಗ್ಯರು ಎಂಬುದನ್ನು ತೋರಿಸಲಿಕ್ಕೆ ತಾವು ಬಂದು ಅನುಗ್ರಹವನ್ನು ಮಾಡಿದ್ದೀರಿ. ಪರಮಾತ್ಮ ಅನುಗ್ರಹ ಮಾಡಿದ್ದಾರೆ ನನ್ನ ಮೇಲೆ ಎನ್ನಿಕ್ಕಿದೆ ಸಾಕ್ಷಿ. ಪರಮ ಸಂತೋಷ. ಕೂಡ್ರಿ ಇಂಥವರನ್ನು ಕೂಡಿಸಿ ಅವರು ಪ್ರಶಾಂತ ಮಾಸೀನ ಮಕುಂಠ ಮೇಧಸಂ ಮುನಿಂ ರೂಪೋ ಭಾಗವತೋ ಅಭ್ಯುಪೇತ್ಯ ಪ್ರಣಮ್ಯ ಮೂರ್ಧ ಅವಹಿತ ಕೃತಾಂಜಲಿ. ಪ್ರಶ್ನೆ ಹೆಂಗೆ ಕೇಳ್ಬೇಕ್ರಿ? ವಿನಯದಿಂದ ಸ್ವಾಮಿ ಅನುಗ್ರಹ ಮಾಡ್ರಿ ಅಂತ. ಆಚಾರ್ಯ ವೈಕುಂಠ ಏಕಾದಶಿ ಬಂದ್ಬಿಡ್ರಿ, ನಿಮ್ದು ಅಲ್ಲೇ ಆಗ್ಲಿ, ಏನು ಗೊತ್ತಿಲ್ಲ, ಏನಾಗಬೇಕು ಅಲ್ಲಿ ಗೊತ್ತಿಲ್ಲ, ಕರೆಯುದು ಅತ್ಯಂತ ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು, ಕುಮಾನವರ ಕೂಡಾಡದಿರು. ಹಾಗೆ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದಾಗ ಏನು ಕೇಳಬೇಕು, ಏನು ಕೇಳಬಾರದು, ಏನು ಮಾಡಬೇಕು, ಏನು ಮಾಡಬಾರದು ಹೇಳ್ರಿ ಅಂತ ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳಿದ ಎನ್ನುವಲ್ಲಿಗೆ ಪ್ರಥಮ ಸ್ಕಂದವನ್ನು ಮುಗಿಸಿದ್ದಾರೆ. ವೇಣುಗೋಪಾಲಾಚಾರ್ಯ ಲೇಟಾಗಿ ಬಂದು ನಂಗೆ ಸ್ವಲ್ಪ ಅನುಗ್ರಹ ಮಾಡಿದರು. ಅವ್ರು ಬಡಾನ್ ಬಂದ್ಬಿಟ್ಟಿದ್ರೆ 8:15, ನಮ್ಗೆ 8:45 ಕೊಟ್ಟಿದ್ರು, 9:15 ತನಕ ಟೈಮ್. ಅವ್ರು ಮುನ್ನೋರ್ಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನಂದಂತೂ ಲಾಭ. ಯಾಕೆಂದ್ರೆ ಮುಂದಕ್ಕೆ ಹೋಗ್ಲಿಕ್ಕೆ ಜನ ಇದ್ದಾರೆ. ಇಂಥ ಶ್ರೇಷ್ಠವಾದ ಶ್ರೀಮದ್ ಭಾಗವತ ಈ ಪರಮ ಪವಿತ್ರವಾದ ವೈಕುಂಠ ಏಕಾದಶಿ ದಿವಸದಲ್ಲಿ ಏನು ನುಡಿದಿದ್ದೇವೆ, ಪಂಡಿತರು ಕೂತು ಅನುಮೋದಿಸಿದ್ದಾರೆ. ಅಂಥವರ ಒಂದು ಸಭಾದಲ್ಲಿ ಒಂದೆರಡು ಮಾತುಗಳನ್ನು ಆಡಿದ್ದನ್ನು ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕನಾಗಿರ್ತಕ್ಕಂತಹ ಕರಿಗಿರಿ ಲಕ್ಷ್ಮೀ ನರಸಿಂಹನಲ್ಲಿ ಅರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು ಹರಿಯೇ ನಮಃ. ಕಾಯೇನ ವಾಚ ಮನಸ್ಸೇಂದ್ರಿಯರು ಬುದ್ಧಾತ್ಮನ ಸ್ವಭಾವ ಕರೋಮಿದ್ಯ ಸಕಲಂಬರಸ್ಮೇ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಯದಕ್ಷರಪದ ಭ್ರಷ್ಟ ಮಾತ್ರ ದ್ವೈತ ಕ್ಷಮಿತಾ ದೇವ ನಾರಾಯಣ.